ವೆರಿ ಗುಡ್ ಈವ್ನಿಂಗ್. ಒಂಬತ್ತನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಫಸ್ಟ್ ಪ್ರೋಸನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ದ ಎನ್ಚಾಂಟೆಡ್ ಪೂಲ್. ನಾನು ಲಾಸ್ಟ್ ಇಯರ್ 10th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಈಚ್ ಚಾಪ್ಟರ್ ಮೇಲೆ ಆಡಿಯೋ ನೋಟ್ಸನ್ನು ಮತ್ತು ಪಾಸಿಂಗ್ ಪ್ಯಾಕೇಜ್ಗಳನ್ನ ಡಿಸ್ಕಸ್ ಮಾಡಿದ್ದೆ. ಆದರೆ ಅಲ್ಲೇನಪ್ಪ ಅಂದರೆ ನಾನು ಇಂಗ್ಲೀಷ್ ಟು ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಕೊಡುವಂಥ ಕೆಲಸ ಮಾಡಿದ್ದೆ. ಇಂಗ್ಲೀಷ್ ಟು ಇಂಗ್ಲೀಷ್ ಇರೋದ್ರಿಂದ ಏನೋ ಗೊತ್ತಿಲ್ಲ, ಬಹಳ ಜನಕ್ಕೆ ಕನ್ನಡ ಮೀಡಿಯಮ್ದವರಿಗೆ ಅದು ಅರ್ಥ ಆಗಲಿಲ್ಲನೋ ಅಥವಾ ಅದು ರುಚಿಸಲಿಲ್ಲನೋ ಏನೂ ಗೊತ್ತಿಲ್ಲ. ಅದಕ್ಕೆ ನಾನು ಯಾಕೆ ಇಂಗ್ಲೀಷ್ ಟು ಇಂಗ್ಲೀಷ್ಪ ಅಂದರೆ ನಾನು ಎಷ್ಟು ಇಂಗ್ಲೀಷ್ ಟು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಅಥವಾ ಇಂಗ್ಲೀಷ್ನಲ್ಲಿ ನಿಮ್ಮನ್ನು ತೊಡಗಿಸ್ತಾ ಹೋಗ್ತೀನಿ, ಅಷ್ಟು ನೀವು ಫಾಸ್ಟಾಗಿ ಇಂಗ್ಲೀಷ್ ಪಿಕಪ್ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಒಂದೇ. ಹೌದಾ, ನಾನು ಇಂಗ್ಲೀಷ್ನಲ್ಲಿ ಅದರ ಟ್ರಾನ್ಸ್ಲೇಷನ್ನ ಕನ್ನಡದಲ್ಲಿ ಹೇಳಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ಬೋದಿತ್ತು. ಕೊಟ್ಟರೆ ನಾನು ಎಲ್ಲಿವರೆಗೂ ಕನ್ನಡನ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೀನಿ, ಅಲ್ಲಿವರೆಗೂ ನೀವು ಕನ್ನಡದಲ್ಲೇ ಉಳಿತೀರಾ, ಇಂಗ್ಲೀಷಿಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಹೌದಾ, ಅದಕ್ಕೆ ಆದಷ್ಟು ಇಂಗ್ಲೀಷ್ ಟು ಇಂಗ್ಲೀಷ್ ಎಷ್ಟು ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಾ, ಎಷ್ಟು ಏನು ಮೋರ್ ಆ್ಯಂಡ್ ಮೋರ್ ಇಫ್ ಯು ಲಿಸನ್ ವಾಟ್ ಇಂಗ್ಲೀಷ್, then only you can able to catch English. Otherwise, if you want a translated version, then it's highly impossible to reach your English ಅಂತ ಹೇಳ್ತಾ, ಹೌದಾ, ಫಸ್ಟ್ ಪ್ರೋಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಅಂದರೆ ಹೊಸ ಎಕ್ಸ್ಪೆರಿಮೆಂಟು. ಡ್ಯುಯಲ್ ಆಗಲಿ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ನೋಡೋಣ, ಹೇಳ್ತಾ ಹೋಗ್ತೀನಿ, ನಿಮಗೆ ಹೆಂಗೆ ಅನಿಸುತ್ತೆ. ಓಕೆ, ಈ ಪ್ರೋಸ್ ಏನಪ್ಪ ಅಂದರೆ ರೈಟರು ರಾಜಗೋಪಾಲಾಚಾರಿ. ದ ಎನ್ಚಾಂಟೆಡ್ ಪೂಲ್ ಇಲಿಸ್ಟ್ರೇಟೆಡ್. ಹೌದಾ, ಇಲಿಸ್ಟ್ರೇಟೆಡ್ ಇಮ್ಯಾಜಿನರಿ ಅಂತ ಹೇಳ್ಬೋದು. ಹಾಗಾದರೆ ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣಪ್ಪ ಅಂದರೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. MCQ 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್, ಚೂಸ್ ದ ಬೆಸ್ಟ್ ಆಲ್ಟರ್ನೇಟಿವ್. ಹೌದಾ, 4 ಬಹು ಆಯ್ಕೆ ಮಾದರಿಗಳನ್ನು ನೀಡಲಾಗಿದೆ, ಅದರಲ್ಲಿದ್ದು ನಿಮ್ಗೆ ಯಾವುದು ಸರಿ ಅನ್ನಿಸ್ತದನ್ನು ಆರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಫಸ್ಟ್ ಒನ್, ಡ್ಯಾಶ್ ಮೇಕ್ಸ್ ಸನ್ಶೈನ್ಸ್ ಎವ್ರಿ ಡೇ. ಹೌದಾ, ಇದು ಡ್ಯಾಶ್ ಇನ್ನು ಸೂರ್ಯನನ್ನು ದಿನಾಲು ಬೆಳಗುವಂತೆ ಮಾಡ್ತದೆ. ಆಪ್ಷನ್ ಎ ಪವರ್ ಆಫ್ ಗಾಡ್, ಆಪ್ಷನ್ ಬಿ ಕರೇಜ್, ಆಪ್ಷನ್ ಸಿ ಪ್ರೈಡ್, ಆಪ್ಷನ್ ಡಿ ಧರ್ಮ. ದೆನ್ ಇಟ್ಸ್ ಆನ್ಸರ್ ರೈಟ್ ಆನ್ಸರ್ ಪವರ್ ಆಫ್ ಗಾಡ್. ಪವರ್ ಆಫ್ ಗಾಡ್, ಹೌದಾ, ದೇವರ ಶಕ್ತಿ. ಕರೇಜ್ ತ್ಯಾಗ, ಪ್ರೈಡ್ ಹೆಮ್ಮೆ, ಧರ್ಮ. ನೆಕ್ಸ್ಟ್ ಸೆಕೆಂಡ್ ಒನ್, ಡ್ರಾಸಿ ಮೀನ್ಸ್ ಕನ್ನಡದಲ್ಲಿ ನಾವು ಆಲ್ಸಿ ಅಂತ ಹೇಳ್ಬೋದು, ಆಲಸ್ಯ. ಎಕ್ಸ್ಟ್ರೀಮ್ಲಿ ಸ್ಯಾಡ್, ಆಪ್ಷನ್ ಬಿ ಸ್ಲೀಪಿ, ಆಪ್ಷನ್ ಸಿ ನೋಟಿಸ್, ಆಪ್ಷನ್ ಡಿ ಫೆಲ್ ಡೌನ್ ಬೀಳು, ನೋಟಿಸ್ ಸೂಚನೆ ಅಥವಾ ಏನು ನೋಡು, ಸ್ಲೀಪಿ ಒಂಥರ ನಿದ್ರಾ ಸ್ಥಿತಿಯಲ್ಲಿರು, ಎಕ್ಸ್ಟ್ರೀಮ್ಲಿ ಸ್ಯಾಡ್. ಹಾಗಾದರೆ ಡ್ರಾಸಿ ನಾನು ಹೇಳಿದ್ದೀನಿ, ಆಲಸ್ಯ ಅಂತ ಹೇಳಿದ್ದೀನಿ, ಹಾಗಾದ್ರೆ ನಿಯರೆಸ್ಟ್ ವರ್ಡ್ ಸ್ಲೀಪಿ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಹ್ಯಾಪಿನೆಸ್ ಈಸ್ ಡ್ಯಾಶ್. ಹ್ಯಾಪಿನೆಸ್ ಈಸ್ ಅ ಡಿಸೈರ್, ಚೇಂಜ್, ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್, ಲರ್ನಿಂಗ್. ಹ್ಯಾಪಿನೆಸ್ ಈಸ್ ಅ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ನೀವು ಒಳ್ಳೇದು ಮಾಡ್ತಾ ಇದ್ರೆ ನೀವು ಸಂತೋಷವಾಗೇ ಇರ್ತೀರ. ಎಲ್ಲಾದರೂ ಏನಾದರೂ ನಿಮ್ಗೆ ನೆಗೆಟಿವ್ ಅನಿಸಿದ್ದನ್ನು ಮಾಡ್ತಾ ಇದ್ದೀರಾ ಅಂದರೆ ನೀವು ದುಃಖದಲ್ಲಿರ್ತೀರ. ಹಂಗೆ ರೈಟ್ ಆನ್ಸರ್ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ಹೌದಾ, ಒಳ್ಳೆಯ ಕೆಲಸಗಳ ಮಾಡಿದ ಫಲನೇ ಏನಪ್ಪ ಅಂದರೆ ಸಂತೋಷ. ಡಿಸೈರ್, ಹೌದಾ, ಬಯಕೆಗಳು ಅಥವಾ ಆಸೆಗಳು. ಚೇಂಜ್ ಬದಲಾವಣೆ, ಲರ್ನಿಂಗ್ ಕಲಿಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಯುಧಿಷ್ಠಿರ ಚೂಸ್ ಡ್ಯಾಶ್ ಟು ರಿವೈವ್. ಹೌದಾ, ಯುಧಿಷ್ಠಿರ ಯಾರನ್ನು ಬದಲಿಸಲಿಕ್ಕೆ ಇಷ್ಟಪಟ್ಟ? ನಕುಲ, ಸಹದೇವ, ಅರ್ಜುನ, ಭೀಮ್. ಇಟ್ಸ್ ಆನ್ಸರ್. ಇದು ಟೆಕ್ಸ್ಟ್ಗೆ ಸಂಬಂಧಪಟ್ಟಂಥ ಕ್ವಶನ್, ನಕುಲ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಇನ್ ಮಹಾಭಾರತ ದ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಚೀಸ್, ಡೈಸ್, ಓಕೆ, ಕ್ರಿಕೆಟ್, ವಾರ್. ಇದೇನು ಚೀಸ್ ಅಂತ ಆಗಿದೆಯಲ್ಲ ಅದು ಚೆಸ್ ಅಂತ ಆಗಬೇಕಾಗಿತ್ತು. ಹೌದಾ, ಇರಲಿ. ಏನಪ್ಪ ಅಂದರೆ ಪಗಡೆ ಆಟದಲ್ಲಿ ಅವರೆಲ್ಲ ಕಳ್ಕೊಂಡಿರ್ತಾರೆ. ಪಗಡೆ ಡೈಸ್ ಅಂತ ಕರಿತೀವಿ ನಾವು. ಹಂಗಾದ್ರೆ ಆನ್ಸರ್ ಬಿ ರೈಟ್ ಆನ್ಸರ್. ಹೌದಾ, ಇದು ಚೆಸ್. ಫಸ್ಟ್ ಒನ್ ಆಪ್ಷನ್ ಚೆಸ್ ಆಗಬೇಕಾಗಿತ್ತು, ಅದು ಚೀಸ್ ಆಗಿದೆ. ಚೀಸ್ ಅಂದರೆ ಏನಪ್ಪ ಅಂದರೆ ಗಿನ್ನದ, ನಾವು ಹಾಲಿನ ಗಿನ್ನ ಮಾಡ್ತೀವಲ್ಲ, ಗಿನ್ನದ ವಡೆ. ಹೌದಾ, ಆಮೇಲೆ ಡೈಸ್ ಏನಪ್ಪ ಅಂದರೆ ಡೈಸ್ ಪಗಡೆ ಆಟದಲ್ಲಿ ಬಳಸುವಂಥ ದಾಳ. ನೆಕ್ಸ್ಟ್ ಕ್ರಿಕೆಟ್ ಅಂತ ಎಲ್ಲರೂ ಗೊತ್ತಿದೆ, ವಾರ್ ಯುದ್ಧ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಸಿಕ್ಸ್ತ್ ಒನ್, ಬ್ರಿಟಿಷ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಅ. ಬ್ರಿಟಿಷ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಅ. ಓಕೆ,
ವೆರಿ ಸಾರಿ ನಾನು ಬೈ ಮಿಸ್ಟೇಕಾಗಿ ತಪ್ಪಾಗಿ ಓದ್ತಾ ಇದ್ದೀನಿ. ಸ್ಕ್ರೀನ್ ಸ್ವಲ್ಪ ಅಲ್ಲಿ ಡ್ಯಾಮೇಜ್ ಆಗಿದೆ. ಇರಲಿ. 6th ಒನ್, ಬರ್ತ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಮ್ಯಾನ್, ಬ್ರಾಹ್ಮಣ, ಯಕ್ಷ, ಯುಧಿಷ್ಠಿರ. ಹೌದಾ? ಹುಟ್ಟಿನಿಂದ ಯಾರೂ ಬ್ರಾಹ್ಮಣರಲ್ಲ. ಹೌದಾ? ಹುಟ್ಟಿನಿಂದ ಯಾರೂ ಬ್ರಾಹ್ಮಣರಲ್ಲ, ಕೃತಿಯಿಂದ ಬ್ರಾಹ್ಮಣರು ಅನ್ನೋ ಒಂದು ವರ್ಡ್ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಇದು ಸೆಂಟೆನ್ಸ್ ಇದು. ಬರ್ತ್ ಆ್ಯಂಡ್ ಲರ್ನಿಂಗ್, ಹೌದಾ, ಹುಟ್ಟು ಮತ್ತು ಕಲಿಕೆ, ಡು ನಾಟ್ ಮೇಕ್ ಒನ್ ಅ ಬ್ರಾಹ್ಮಣ. ಆನ್ಸರ್ ಇದಕ್ಕೆ ಬ್ರಾಹ್ಮಣ. ಓಕೆ, ಮ್ಯಾನು ಆಗೋದಿಲ್ಲ, ಯಕ್ಷನೂ ಆಗೋದಿಲ್ಲ, ಯುಧಿಷ್ಠಿರ ಆಗೋದಿಲ್ಲ. ಅದು ಯಕ್ಷ ಬೈ ಬರ್ತ್ ಬರ್ತದೆ, ಮ್ಯಾನ್ ಬೈ ಬರ್ತ್ ಬರ್ತದೆ, ಯುಧಿಷ್ಠಿರ ಸಂಬಂಧಪಡದೇ ಇರುವಂಥ ಆಪ್ಷನ್. ಇನ್ನು 7th ಒನ್, ಅರ್ಜುನ ವಾಸ್ ಅ ಆ್ಯಂಗ್ರಿ ಮ್ಯಾನ್, ಫುಲಿಶ್, ಗ್ರೇಟ್ ಸ್ಟ್ರೆಂತ್, ಗ್ರೇಟ್ ಹೀರೋ. ಹೌದಾ? ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಅರ್ಜುನ ವಾಸ್ ಅ ಗ್ರೇಟ್ ಹೀರೋ, ಮಹಾನ್ ವ್ಯಕ್ತಿ. ಹೌದಾ? ಅವನು ಸಿಡುಕ ವ್ಯಕ್ತಿ ಅಲ್ಲ, ದುರ್ಯೋಧನ ಥರ. ಆಮೇಲೆ ಮೂರ್ಖ ಅಲ್ಲ. ಹೌದಾ? ಮೂರ್ಖ ಅಲ್ಲ. ಆಮೇಲೆ ಏನು ತುಂಬ ಇದು ಅದೇನಂತಲ್ಲ, ಗ್ರೇಟ್ ಸ್ಟ್ರೆಂತ್, ಬಾಹುಬಲವನ್ನು ಹೊಂದಿದ್ದ. ಆದರೆ ಆ ಬಾಹುಬಲಕ್ಕಿಂತ ಹೆಚ್ಚಿನದನ್ನು ಹೊಂದಿದ್ದವನು, ಅವನೊಬ್ಬ ಗ್ರೇಟ್ ಹೀರೋ. ಕ್ವಶನ್ ನಂಬರ್ 8, ಅಕಾರ್ಡಿಂಗ್ ಟು ಯುಧಿಷ್ಠಿರ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಸ್ ಎಟ್ ಹೋಮ್ ಈಸ್. ಓಕೆ, ಮನೆಯಲ್ಲಿರುವಂತಹ ಇದು ಯುಧಿಷ್ಠಿರ. ಹೌದಾ? ಅಕಾರ್ಡಿಂಗ್ ಟು ಯುಧಿಷ್ಠಿರ ಅವ್ರ ಪ್ರಕಾರ ಮನೆಯಲ್ಲಿರುವಂತಹ ನಮ್ಮ ಅತಿ ಆತ್ಮೀಯ ಗೆಳೆಯ ಯಾರಪ್ಪ ಅಂದರೆ ನಮ್ಮ ಹೆಂಡತಿ. ಅದಕ್ಕೆ ಸಣ್ಣೂ ಅಲ್ಲ, ಮಗ ಡಾಕ್ಟರ್, ಮಗಳೂ ಅಲ್ಲ, ದೇವರು ಅಲ್ಲ. ಆಪ್ಷನ್ ಬಿ ವೈಫ್. ನೆಕ್ಸ್ಟ್ ಕ್ವಶನ್ ನಂಬರ್ 9, ನಕುಲ ವಾಸ್ ಡ್ಯಾಶ್ ವೆನ್ ಹಿ ಗಾಟ್ ದ ಪ್ಲೇಸ್ ಆ್ಯಂಡ್ ಸಾ ದೇರ್ ವಾಸ್ ಅ ಪೂಲ್. ಓಕೆ, ಅಲ್ಲಿ ಏನಪ್ಪ ಅಂದರೆ ಒಂದು ನಾರ್ಮಲ್ ವರ್ಡ್ ತುಂಬಬೇಕಾಗಿದೆ. ನಕುಲ ವಾಸ್ ಹ್ಯಾಪಿ, ಗ್ಲ್ಯಾಡ್. ಹೌದಾ? ವೆನ್ ಹಿ ಗಾಟ್ ದ ಪ್ಲೇಸ್ ಆ್ಯಂಡ್ ಸಾ ದೇರ್ ವಾಸ್ ಅ ಪೂಲ್. ಹೌದಾ? ಅವನಿಗೆ ನೀರಡಿಕೆ ಆಗಿರಲಿಲ್ಲ. ಪೋಲ್ ಕಾಣಿಸಿದ ತಕ್ಷಣ ಥರ್ಸ್ಟಿ ಅಂದರೆ ನೀರಡಿಕೆ. ಹೌದಾ? ಆಮೇಲೆ ಸಂತೋಷ ಅನ್ನೋದಕ್ಕಿಂತಲೂ ಖುಷಿ ಆಯಿತು. ಸಂತೋಷ ಅಷ್ಟಾಗಲೂ ಖುಷಿ ಆಯಿತು. ಸರ್ಪ್ರೈಸ್ಡ್, ಪೂಲ್ ಇದ್ದಿದ್ದೇನು ಸರ್ಪ್ರೈಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಪ್ಷನ್ ಬಿ ಗ್ಲ್ಯಾಡ್. ನೆಕ್ಸ್ಟ್ 10th ಒನ್, ನಕುಲ ಡಿಪ್ ಈಸ್ ಹ್ಯಾಂಡ್ ಇನ್ ದ ಫ್ರೆಶ್, ಕ್ಲಿಯರ್, ಟ್ರಾನ್ಸ್ಪರೆಂಟ್, ಸಾಲ್ಟಿ. ಎಲ್ಲನೂ ಸರಿ ಅನ್ನಿಸ್ತಾವ ಚಾಪ್ಟರ್ ಓದದಿದ್ದರೆ, ಯಾಕಂದರೆ ಇದು ಟೆಕ್ಸ್ಟ್ಗೆ ಸಂಬಂಧಪಟ್ಟಂಥ ಕ್ವಶನ್ನು. ನಕುಲ ಡಿಪ್ ಈಸ್ ಹ್ಯಾಂಡ್ ಇನ್ ವಾಟರ್ ಅಂದ್ರೂ ಕರೆಕ್ಟ್ ಆಗ್ತದೆ, ಫ್ರೆಶ್ ವಾಟರ್ ಅಂದ್ರೂ ಕರೆಕ್ಟ್ ಆಗ್ತದೆ, ಕ್ಲಿಯರ್ ವಾಟರ್ ಅಂದ್ರೂ ಕರೆಕ್ಟ್ ಆಗ್ತದೆ, ಸಾಲ್ಟಿ ವಾಟರ್ ಅಂದ್ರೂ ಕರೆಕ್ಟ್ ಆಗ್ತದೆ, ಟ್ರಾನ್ಸ್ಪರೆಂಟ್ ವಾಟರ್ ಅಂದ್ರೂ ಕರೆಕ್ಟ್ ಆಗ್ತದೆ ಯಾವಾಗ ಟೆಕ್ಸ್ಟ್ ಇರದೇ ಇದ್ದಾಗ. ಆದರೆ ಟೆಕ್ಸ್ಟ್ ಓದಿದರೆ ನಕುಲ ಡಿಪ್ ಈಸ್ ಹ್ಯಾಂಡ್ ಇನ್ ಅ ಟ್ರಾನ್ಸ್ಪರೆಂಟ್ ಪಾರದರ್ಶಕ, ಅತ್ಯಂತ ಶುದ್ಧವಾದ ನೀರಿನಲ್ಲಿ ಕೈ ಹಾಕ್ತಾನೆ. ಹೌದಾ? ಫ್ರೆಶ್ ಏನಪ್ಪ ಅಂದರೆ ಫ್ರೆಶ್ ವಾಟರ್ ಮಳೆ ನೀರು, ಕ್ಲಿಯರ್ ವಾಟರ್ ಯಾವುದೇ ಕಲುಷಿತವನ್ನು ಹೊಂದಿರದೇ ಇರುವಂಥ ನೀರು, ಸಾಲ್ಟಿ ಸಮುದ್ರ ನೀರು. ಆದರೆ ಇಲ್ಲಿ ಬರೋ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಥದ್ದು ಆನ್ಸರ್ ಟ್ರಾನ್ಸ್ಪರೆಂಟ್. ಕ್ವಶನ್ ನಂಬರ್ 11, ಅರ್ಜುನ ಕಂಪೆಲ್ಡ್ ಹಿಮ್ ಟುವರ್ಡ್ಸ್ ದ ಆಪ್ಷನ್ ಎ ಮ್ಯಾಜಿಕ್, ಆಪ್ಷನ್ ಬಿ ಫ್ಯಾಟಲ್, ಆಪ್ಷನ್ ಸಿ ಫ್ರೆಶ್ ವಾಟರ್, ಆಪ್ಷನ್ ಡಿ ಸಾಲ್ಟಿ ವಾಟರ್. ಓಕೆ, ಅರ್ಜುನ ಕಂಪೆಲ್ಡ್ ಹಿಮ್ ಟುವರ್ಡ್ಸ್ ದ ಫ್ಯಾಟಲ್. ಆನ್ಸರ್ ಯಾವುದು? ಆಪ್ಷನ್ ಬಿ ಫ್ಯಾಟಲ್. ನೆಕ್ಸ್ಟ್ ಕ್ವಶನ್ ನಂಬರ್ 12, ಆಫ್ಟರ್ ಅನದರ್ ಆಂಕ್ಷಿಯಸ್ ವೇಟ್ ಯುಧಿಷ್ಠಿರ ಟರ್ನ್ ಟು. ಹೌದಾ? ಏನಪ್ಪ ಅಂದ್ರೆ ಬಹಳ ಹೊತ್ತಿನ ಕ್ರೋಧದ ಕಾಯುವಿಕೆಯ ನಂತರ ಯುಧಿಷ್ಠಿರ ಯಾರ ಕಡೆ ತಿರುಗಿದ? ಅರ್ಜುನ ಕಡೆಗೆ ತಿರುಗಿದನೋ, ಸಹದೇವನ ಕಡೆಗೆ ತಿರುಗಿದನೋ, ಭೀಮನ ಕಡೆ ತಿರುಗಿದನೋ, ನಕುಲನ ಕಡೆ ತಿರುಗಿದನೋ? ಸರಿಯಾದ ಉತ್ತರ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಥ ಉತ್ತರ ಇದು ಭೀಮ. ನೆಕ್ಸ್ಟ್ ಕ್ವಶನ್ ನಂಬರ್ 13, ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್. ಓಕೆ, ವಿಚ್ ಒನ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್? ಕರೇಜ್, ಮ್ಯಾನ್, ದ ಪವರ್ ಆಫ್ ಗಾಡ್, ಧರ್ಮ. ಓಕೆ, ಮನುಷ್ಯನನ್ನು ಅತ್ಯಂತ ಕಠಿಣವಾದ ಪರಿಸ್ಥಿತಿಯಲ್ಲಿ ಯಾವುದು ಉಳಿಸ್ತದಪ್ಪ ಅಂದರೆ ತ್ಯಾಗ. ಯಾವುದು? ತ್ಯಾಗ. ಅವನು ಮಾಡಿದಂಥ ತ್ಯಾಗ. ಬುದ್ಧಿನೂ ಅಲ್ಲ, ಆಮೇಲೆ ದೇವರೂ ಅಲ್ಲ, ಧರ್ಮನೂ ಅಲ್ಲ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಟೆಕ್ಸ್ಟ್ ಇದು. ಮತ್ತು ಏಕೆಂದರೆ ಬೇರೆ ಬೇರೆ ಪುಸ್ತಕದಲ್ಲಿ ಕೆಲವು ಜನ ನಮ್ಮನ್ನು ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದು ನಮ್ಮ ಬುದ್ಧಿ ಅಂತ ಕೊಟ್ಟಿದ್ದಾರೆ, ಇನ್ನು ಕೆಲವರು ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದು ದೇವರು ಅಂತ ಕೊಟ್ಟಿದ್ದಾರೆ, ಇನ್ನು ಕೆಲವು ಬುಕ್ಸಲ್ಲಿ ಅಂದರೆ ಡಿಪೆಂಡ್ ಅಪಾನ್ ಬುಕ್ ಧರ್ಮದ ಬಗ್ಗೆ ಹೇಳ್ತಾ ಇದ್ರೆ ಅದು ಧರ್ಮ ಅಂತಲೂ ಕೊಟ್ಟಿದ್ದಾರೆ. ಹೌದಾ? ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿಯೋದು ಧರ್ಮ ಅಂತಲೂ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಮ್ಮ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಖರೇಜ್, ತ್ಯಾಗ. ಕ್ವಶನ್ ನಂಬರ್ 14, ಡ್ಯಾಶ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್. ಓಕೆ, ಥಾಟ್ಸ್ ಆಲೋಚನೆಗಳು, ಆ್ಯಂಗರ್ ಸಿಟ್ಟು, ಡಿಸೈರ್ ಬಯಕೆಗಳು, ಓಕೆ, ಮೈಂಡ್ ಬುದ್ಧಿ.
ಹೌದಾ? ಹಾಗಾದರೆ ಮೈಂಡ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್. ಹೌದಾ? ನಮ್ಮ ಮೆದುಳು ಗಾಳಿಗಿಂತ ವೇಗವಾಗಿ ಚಲಿಸ್ತದೆ. ಹೌದು, ಸರಿ ಇದೆ. ಯಾಕಂದರೆ ಅಷ್ಟು ಆ ದಿಕ್ಕುಗಳ ಆಲೋಚನೆಯಲ್ಲಿ ಮಾಡುವಂಥ ಸಾಮರ್ಥ್ಯ ಯಾರಿಗಿದೆ? ಮನುಷ್ಯನಿಗಿದೆ. ಕ್ವಶನ್ ನಂಬರ್ 15 ಡ್ಯಾಶ್ ಬಿ ಫ್ರೆಂಡ್ಸ್ ಅ ಟ್ರಾವೆಲರ್. ಓಕೆ, ಲರ್ನಿಂಗ್ ಬಿ ಫ್ರೆಂಡ್ಸ್ ಅ ಟ್ರಾವೆಲರ್. ಹೌದಾ? ಟೆಕ್ಸ್ಟ್ಗೆ ಸಂಬಂಧಪಟ್ಟದ್ದು ಡೈರೆಕ್ಟ್ ಆನ್ಸರ್ ಲರ್ನಿಂಗ್, ಕಲಿಕೆ. ಮದರು ಅಲ್ಲ, ಧರ್ಮನೂ ಅಲ್ಲ, ವೈಫ್. ಕ್ವಶನ್ ನಂಬರ್ 16 ಡ್ಯಾಶ್ ಫಾರ್ ಬಟ್ ಅಬ್ಯಾಂಡನಿಂಗ್ ದಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ಹೌದಾ? pride for abandoning that man will be loved by all. Pride for abandoning that man will be loved for all. ಆ್ಯಂಗರು ಬರೋದಿಲ್ಲ, ಡಿಸೈರು ಬರೋದಿಲ್ಲ, ಧರ್ಮನೂ ಬರೋದಿಲ್ಲ. ಇದು ಇನ್ನು ಟೆಕ್ಸ್ಟ್ಗೆ ಸಂಬಂಧಪಟ್ಟಂಥ ಕ್ವಶನ್ನು. ಕ್ವಶನ್ ನಂಬರ್ 17 ಆ್ಯಂಗರ್ ಗಿವಿಂಗ್ ಇಟ್ ಅಪ್ ಯೂಸ್ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು. ಓಕೆ, ಸಾರೋಸ್. ಆ್ಯಂಗರ್ ಗಿವಿಂಗ್ ಇಟ್ ಅಪ್ ಅಸ್ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟ್ ಟು ಸಾರೋ. ನಮ್ಮ ಸಿಟ್ಟು ನಮ್ಮ ದುಃಖಕ್ಕೆ ಮೂಲ ಕಾರಣ ಆಗ್ತದೆ ಅನ್ನೋದು ಈ ಲೈನ್ನ ಮೀನಿಂಗ್. ಹಾಗಾದರೆ ಕೊಟ್ಟಂಥ 4 ಆಪ್ಷನಲ್ಲಿ ಬಯಕೆ, ವೆಲ್ತ್ ಅಂದ್ರೇನು, ಸಿರಿವಂತಿಕೆ, ಸಾರೋ ದುಃಖ, ಹ್ಯಾಪಿನೆಸ್ ಸಂತೋಷ. ಹಂಗಾರೆ ರೈಟ್ ಆನ್ಸರ್ ಸಾರೋ. ನಮ್ಮ ಸಿಟ್ಟು ನಮ್ಮ ದುಃಖಕ್ಕೆ ಕಾರಣ ಆಗ್ತದೆ. ದುಃಖಕ್ಕೆ ಅಲ್ಲಿ ಉಳಿದ ಯಾವ ಆಪ್ಷನ್ ಮ್ಯಾಚ್ ಆಗೋದಿಲ್ಲ. ಕ್ವಶನ್ ನಂಬರ್ 18 ಡಿಸೈರ್ ಗೆಟಿಂಗ್ ರೈಡ್ ಆಫ್ ಇಟ್ ಮ್ಯಾನ್ ಬಿಕಮ್ಸ್. ಡಿಸೈರ್ ಗೆಟಿಂಗ್ ರೈಡ್ ಆಫ್ ಇಟ್. ಹೌದಾ? ನಾವು ನಮ್ಮ ಬಯಕೆಗಳನ್ನು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ನಾವು ಶ್ರೀಮಂತರಾಗ್ತೀವಿ ಅಂತ ಅರ್ಥ. ಆಪ್ಷನ್ ಬಿ ವೆಲ್ದಿ ರೈಟ್. ಪ್ರೈಡ್ ಅಂದರೆ ಹೇಳಿದಿಲ್ಲ, ಗೌರವ, ಹ್ಯಾಪಿ, ಸಂತೋಷ, ನೋಬಲ್, ಉಚ್ಚ. ಕ್ವಶನ್ ನಂಬರ್ 19 ವುಡ್ ಕಾಂಪ್ಲೆಕ್ಸ್ಡ್ ಲೋಟಸ್ ಐ ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್ ಮೇ ಅರೈಸ್. ಓಕೆ, ಇದು ಟೆಕ್ಸ್ಟ್ಗೆ ಸಂಬಂಧಪಟ್ಟದ್ದು. ಯಾರಪ್ಪ ಅಂದರೆ ಇದೆಲ್ಲ ಏನು ವುಡ್ ಕಾಂಪ್ಲೆಕ್ಸ್ಡ್ ಲೋಟಸ್ ಐಡ್ ಬ್ರಾಡ್ ಚೆಸ್ಟೆಡ್ ಲಾಂಗ್ ಆರ್ಮ್ಡ್ ಪರ್ಸನ್ ಮೇ ಅರೈಸ್. ಯಾರಪ್ಪ ಅಂದರೆ ನಕುಲ. ಕ್ವಶನ್ ನಂಬರ್ 20 ಭೀಮ ಹ್ಯಾಸ್ ದ ಸ್ಟ್ರೆಂತ್ ಆಫ್. ಹೌದಾ? 16,000 ಎಲಿಫೆಂಟ್ಸ್. ಹೌದಾ? ಟೆಕ್ಸ್ಟ್ಗೆ ಸಂಬಂಧಪಟ್ಟಿದ್ದು. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದಾರಪ್ಪ ಅಂದರೆ ಇದಕ್ಕೆ ಆನ್ಸರ್ 16,000 ಎಲಿಫೆಂಟ್ ಅಷ್ಟು ಭೀಮನಿಗೆ ಬಲ ಇತ್ತು ಅಂತ ಕೊಟ್ಟಿದ್ದಾರೆ. 16,000 16,000 ಆನೆಗಳ ಬಲ ಇತ್ತು. ಕ್ವಶನ್ ನಂಬರ್ 21 ಅಕಾರ್ಡಿಂಗ್ ಟು ಯುಧಿಷ್ಠಿರ ಮೈಂಡ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್. ಇದು ರಿಪೀಟೆಡ್ ಕ್ವಶನ್, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಹೌದಾ? ರೇನ್ ಮಳೆ, ವಾಟರ್ ನೀರು, ಕರೆಂಟ್ ವಿದ್ಯುತ್ ಶಕ್ತಿ. ಕ್ವಶನ್ ನಂಬರ್ 22 ಡ್ಯಾಶ್ ಇಸ್ ದ ಮೋಸ್ಟ್ ಡಿಯರ್ ಟು ಯುಧಿಷ್ಠಿರ. ಅರ್ಜುನ, ನಕುಲ, ಸಹದೇವ, ಭೀಮ. ಓಕೆ, ಭೀಮ ಈಸ್ ವೆರಿ dearest to Yudhishthira, or it is the most dearest to Yudhishthira. He is the most dearest to Yudhishthira. Question number 23. The pool belongs to Ganesha, Krishna, Yudhishthira. Its right answer, the pool belongs to Yaksha. Option C, Yaksha. Question number 24. Pandava's exile was for dash years. ಓಕೆ, ಪಾಂಡವಾಸ್ ಎಕ್ಸೈಲ್. ಹೌದಾ? ಪಾಂಡವರು ವನವಾಸಕ್ಕೆ ಹೋದಂಥ ವರ್ಷಗಳು ಎಷ್ಟು ವರ್ಷಗಳಪ್ಪ ಅಂದರೆ 12 ವರ್ಷಗಳು, 12 years. 13 wrong, 10 wrong, 5 wrong. Next question number 25. Nakula was the son of, okay, Kunti, Yudhishthira, Madri, Arjuna. Its right answer, Madri. It's right, Nakula was the son of Madri. Question number 26. Yudhishthira saw a way of redeeming the situation. Okay, Yudhishthira saw a possible way of redeeming the situation. ಈಸಿ ಅಲ್ಲಿ ಬರೋದಿಲ್ಲ, ಎಕ್ಸಲೆಂಟ್ ಬರೋದಿಲ್ಲ, ಡಿಪೆಂಡ್ ಅಪಾನ್ ಸೆಂಟೆನ್ಸ್ ಆಗ್ತದೆ, ಪಾಸಿಬಲ್. ಕ್ವಶನ್ ನಂಬರ್ 27. ಯಕ್ಷ ಹ್ಯಾಡ್ ಟೇಕನ್ ದ ಫಾರ್ಮ್ ಟು ಚೆಕ್ ದ ಪಾಂಡವಾಸ್ ಬ್ರದರ್ಸ್. ಓಕೆ, ಯಕ್ಷ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ಡೀರ್. ಏನಪ್ಪ ಅಂದರೆ ಯಕ್ಷ ತನ್ನ ರೂಪವನ್ನು ಬದಲಾಯಿಸ್ಕೊಂಡ. ಯಾವುದಕ್ಕೆ? ಜಿಂಕೆಯ ರೂಪಕ್ಕೆ. ಯಾಕೆ? ಪಾಂಡವರನ್ನು ಪರೀಕ್ಷಿಸಲು. ಟು ಚೆಕ್ ದ ಪಾಂಡವಾಸ್ ಬ್ರದರ್ಸ್. ಹೌದಾ? ಪಾಂಡವರ ಅಣ್ಣ ತಮ್ಮಂದಿರನ್ನು ಪರೀಕ್ಷಿಸಲಿಕ್ಕೆ. ಕ್ವಶನ್ ಮೇಡ್ ನಂಬರ್ 2. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ವೈ ಡಿಡ್ ಪಾಂಡವಾಸ್ ಗ್ರೇವ್ ಮೋರ್ ಆ್ಯಂಡ್ ಮೋರ್ ವೇರಿ ಆ್ಯಂಡ್ ಥರ್ಸ್ಟಿ. ಪಾಂಡವರು ಯಾಕೆ ಮತ್ತೆ ಮತ್ತೆ, ಹೌದಾ, ಬಾಯಾರಿಕೆ ಮತ್ತು ಸುಸ್ತಿನಿಂದ ಬಳಲಿದ್ರು. ದ ಪಾಂಡವಾಸ್ ಬ್ರದರ್ಸ್ ವಾಂಡರ್ಡ್ ಡೀಪ್ ಇನ್ ಟು ದ ಫಾರೆಸ್ಟ್ ಇನ್ ಪರ್ಸೂಟ್ ಆಫ್ ಅ ಡಿಯರ್. ಪಾಂಡವರು ಇಡೀ ಕಾಡನ್ನು ಸುತ್ತಿದ್ರು. ಏನನ್ನ ಹುಡುಕಲಿಕ್ಕೆ? ಆ ಜಿಂಕೆಯನ್ನು ಹುಡುಕಲಿಕ್ಕೆ. ದ ಸನ್ ವಾಸ್ ಹಾಟ್ ಓವರ್ ಹೆಡ್
ಸೂರ್ಯ ನೆತ್ತಿಯ ಮೇಲೆ ತುಂಬ ಸುಡ್ತಾ ಇದ್ದ. ಆ್ಯಂಡ್ ದ 5 ಬ್ರದರ್ಸ್ ಗ್ರೇವ್ ಮೋರ್ ಆ್ಯಂಡ್ ಮೋರ್ ವೇರಿ ಆ್ಯಂಡ್ ಥರ್ಸ್ಟಿ. ಇದರಿಂದಾಗಿ ಆ 5 ಜನ ಪಾಂಡವರು ಏನಪ್ಪ ಅಂದರೆ ಭಾಳ ಸುಸ್ತಾದರು ಮತ್ತು ಬಾಯಾರಿಕೆಯಿಂದ ದಣದರು. ಕ್ವಶನ್ ಮೇನ್ ನಂಬರ್ 2, ವೈ ಡಿಡ್ ನಕುಲ ಫೆಲ್ಟ್ ಟೆರಿಬಲಿ ಡ್ರಾಸಿ. ನಕುಲ ವಾಸ್ ಅ ವೆರಿ ಥರ್ಸ್ಟಿ. ನಕುಲಿಗೆ ಭಾಳ ಬಾಯಾರಿಕೆಯಾಗಿತ್ತು. ಹಿ ವಾಂಟೆಡ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್. ಅವನು ತನ್ನ ಬಾಯಾರಿಕೆಯನ್ನು ಮೊದಲು ಆರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಸೊ ಹಿ ಡಿಡ್ ನಾಟ್ ಹೈಡ್ ದ ವಾರ್ನಿಂಗ್ ಆಫ್ ಅನ್ಸೀನ್ ವಾಯ್ಸ್. ಓಕೆ, ಹಿ ಡಿಡ್ ನಾಟ್ ಹೈಡ್ ದ ವಾರ್ನಿಂಗ್ ಆಫ್ ಅನ್ಸೀನ್ ವಾಯ್ಸ್. ಏನೋ ಆಕಾಶವಾಣಿ ಏನಾಗಿತ್ತಲ್ಲ, ಹಿಂದಿಂದ ಯಾವುದೋ ಧ್ವನಿ ಕೇಳಿಸಿತ್ತಲ್ಲ, ಹೌದಾ, ಅದನ್ನು ಅವನು ಸುಮ್ಮನೆ ಮಾಡಲಿಕ್ಕಾಗಲಿಲ್ಲ. ಹಿ ನೆಲ್ಟ್ ಡೌನ್ ಆ್ಯಂಡ್ ಬಿಗ್ಯಾನ್ ಟು ಡ್ರಿಂಕ್ ವಾಟರ್. ಹೌದಾ, ತನ್ನ ಕಾಲನ್ನು ಮಂಡಿಯನ್ನು ಊರಿ ನೀರನ್ನು ಕುಡಿಲಿಕ್ಕೆ ಪ್ರಾರಂಭಿಸ್ದ. ಅಟ್ ಒನ್ಸ್ ಹಿ ಬಿಗ್ಯಾನ್ ಟು ಫೀಲ್ ಟೆರಿಬಲಿ ಡ್ರಾಸಿ ಆ್ಯಂಡ್ ಫೆಲ್ ಡೌನ್. ಆದರೆ ಕುಡಿಬೇಕಂತ ಇದ್ದಲ್ಲ, ತುಂಬಾ ಸುಸ್ತಾದ, ಆಮೇಲೆ ಕೆಳಗೆ ಬಿದ್ದ. ಕ್ವಶನ್ ನಂಬರ್ 3, ಹೌ ಡಿಡ್ ಅರ್ಜುನ ರಿಯಾಕ್ಟ್ ವೆನ್ ಹಿ ಸಿ ಹೀಸ್ ಬ್ರದರ್ ಲೈಯಿಂಗ್ ಡೆಡ್. ಯುಧಿಷ್ಠಿರ ಸೆಂಟ್ ಅರ್ಜುನ ಟು ಸಿ ವೆದರ್ ದ ಬ್ರದರ್ ಹ್ಯಾಸ್ ಮೆಟ್ ವಿತ್ ಎನಿ ಡೇಂಜರ್. ಯುಧಿಷ್ಠಿರ ಏನು ಮಾಡ್ತಾನಂದರೆ ಅರ್ಜುನನ್ನು ಕಳಿಸ್ಕೊಡ್ತಾನೆ. ಹೌದಾ, ಏನಪ್ಪ ಅಂದರೆ ತಮ್ಮ ಯಾವುದಾದ್ರೂ ಸಮಸ್ಯೆಗೆ ಸಿಕ್ಕಾಡ್ಕೊಂಡಿದ್ದಾನ, ಮೆಟ್ ವಿತ್ ಎನಿ ಡೇಂಜರ್, ಯಾವುದಾದ್ರೂ ಸಮಸ್ಯೆ ಸಿಕ್ಕಾಡ್ಕೊಂಡಿದ್ದಾನ ಅಂತ ನೋಡಲಿಕ್ಕೆ. ಅರ್ಜುನ ವೆಂಟ್ ಸ್ವಿಫ್ಟ್ಲಿ. ಅರ್ಜುನ ಭಾಳ ವೇಗವಾಗಿ ಬರ್ತಾನೆ, ಆ ಸ್ಥಳವನ್ನು ತಲುಪ್ತಾನೆ. ಹಿ ಸಾ ಹಿಸ್ ಬ್ರದರ್ ಲೈಯಿಂಗ್ ಡೆಡ್. ಅವನು ತನ್ನ ತಮ್ಮ ಸತ್ತಿದ್ದನ್ನು ಕಂಡು, ಎಲ್ಲಿ, ಕೊಳದ ಹತ್ತಿರ, ಪೂಲ್. ಹಾರ್ಟ್ ಬ್ರೋಕನ್, ಹೃದಯ ಒಡೆದು ಹೋಗ್ತದೆ. ವಿತ್ ಅ ಗ್ರೀಫ್, ತುಂಬ ದುಃಖದಿಂದ. ಹಿ ವಾಂಟೆಡ್ ಟು ಅವೆಂಜ್ ದೇರ್ ಡೆತ್, ಸೇಡನ್ನು ತೀರ್ಕೊಳ್ಳಿಕ್ಕೆ. ಓಕೆ, ಏನಪ್ಪ ಅಂದರೆ ಕಾತುರಣ ಆಗ್ತಾನೆ. ಕ್ವಶನ್ ನಂಬರ್ 4, ವೈ ಡಿಡ್ ಯುಧಿಷ್ಠಿರ ಸೆಂಟ್ ಅರ್ಜುನ ಟು ಸಿ ವೆದರ್ ದ ಬ್ರದರ್ ಹ್ಯಾಡ್ ಮೆಟ್ ವಿತ್ ಎನಿ ಡೇಂಜರ್. ಏನಪ್ಪ ಅಂದರೆ ಯುಧಿಷ್ಠಿರ ಅರ್ಜುನನನ್ನು ಯಾಕೆ ಕಳಿಸ್ಕೊಡ್ತಾನೆ, ಯಾಕಪ್ಪ ಅಂದರೆ ತನ್ನ ತಮ್ಮ ಯಾವುದಾದ್ರೂ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾನ ಅಂತ ನೋಡ್ಕೊಳ್ಳಿಕ್ಕೆ. ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಲಾಂಗ್ ಟೈಮ್. ಯಾವಾಗ ನಕುಲ ಬಹಳ ಹೊತ್ತಿನವರೆಗೆ ಹಿಂತಿರುಗೋದಿಲ್ವೋ ಅವಾಗ ಯುಧಿಷ್ಠಿರ ಸೆಂಟ್ ಸಹದೇವ ಟು ಸಿ. ಅವಾಗ ಯುಧಿಷ್ಠಿರ ಏನು ಮಾಡ್ತಾನೆ ಅಂದರೆ ಸಹದೇವನನ್ನು ಕಳಿಸ್ಕೊಡ್ತಾನೆ. ವಾಟ್ ದ ಮ್ಯಾಟರ್ ವಾಸ್, ಏನಾಗಿದೆ ಅಂತ ನೋಡ್ಕೊಂಬ ಅಂತೇಳಿ. ಸಹದೇವ ಆಲ್ಸೋ ಇಗ್ನೋರ್ಡ್ ದ ವಾರ್ನಿಂಗ್. ಸಹದೇವನು ಕೂಡ ಏನಪ್ಪ ಅಂದರೆ ಯುಧಿಷ್ಠಿರನ ವಾರ್ನಿಂಗನ್ನು ಇಗ್ನೋರ್ ಮಾಡ್ತಾನೆ, ಅಲ್ಲಗಳಿತಾನೆ. ಹಿ ಡ್ರ್ಯಾಂಕ್ ದ ವಾಟರ್ ಎಟ್ ಒನ್ಸ್ ಡ್ರಾಪ್ ಡೌನ್. ಯಾವಾಗ ಅವ್ನು ನೀರು ಕುಡಿದ್ನೋ ಅವ್ನು ಕೆಳಗೆ ಬಿದ್ದಿರ್ತಾನೆ. ವೆನ್ ಸಹದೇವ ಟು ಫೇಲ್ ಟು ರಿಟರ್ನ್. ಹೌದಾ, ಸಹದೇವನನ್ನು ಕಳಿಸ್ಕೊಟ್ಟು ಸಹದೇವನು ಬಹಳ ಹೊತ್ತಿನವರೆಗೆ ರಿಟರ್ನ್ ಆಗದೇ ಇದ್ದಾಗ ಯುಧಿಷ್ಠಿರ ಸೆಂಟ್ ಅರ್ಜುನ ಟು ಸಿ ವೆದರ್ ದ ಬ್ರದರ್ ಹ್ಯಾಡ್ ಮೆಟ್ ವಿತ್ ಎನಿ ಡೇಂಜರ್. ಸಹದೇವನಿಗೆ ಏನಾಗಿದೆಯಾ ಅಂತ ನೋಡ್ಕೊಳ್ಳಿಕ್ಕೆ ಯುಧಿಷ್ಠಿರ ಏನು ಮಾಡ್ತಾನೆ ಅಂದರೆ ಅರ್ಜುನನನ್ನು ನೋಡ್ಕೊಂಬಪ್ಪ ಅಂತ ಕಳಿಸ್ತಾನೆ. ಕ್ವಶನ್ ನಂಬರ್ 5, ವೈ ಡಿಡ್ ಇನ್ವಿಸಿಬಲ್ ವಾಯ್ಸ್ ಲಾಫ್ಡ್ ಎಟ್ ಅರ್ಜುನ. ಅರ್ಜುನ ಬಿಕಮ್ ವೆರಿ ಆ್ಯಂಗ್ರಿ ಬೈ ಹಿಯರಿಂಗ್ ದ ವಾಯ್ಸ್ ಆಫ್ ಇನ್ವಿಸಿಬಲ್ ಬೀಯಿಂಗ್. ಯಾವುದೋ ಒಂದು ಅಶರೀರವಾಣಿ ಅರ್ಜುನಿಗೆ ತುಂಬ ಸಿಟ್ಟು ತರಿಸ್ಬಿಡ್ತದೆ. ಅಶರೀರವಾಣಿ ವ್ಯಕ್ತಿ ಕಾಣಿಸೋದಿಲ್ಲ, ಧ್ವನಿ ಮಾತ್ರ ಕೇಳಿಸ್ತದೆ. ಅರ್ಜುನ ಕ್ರೈಡ್. ಅರ್ಜುನ ಅಳ್ತಾನ. ಹೂ ಆರ್ ಯು, ನೀನು ಯಾರು ಅಂತ. ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ. ಬಂದು ನನ್ನ ಮುಂದೆ ನಿಲ್ಲು. ಆ್ಯಂಡ್ ಐ ವಿಲ್ ಕಿಲ್ ಯು, ನಾನು ನಿನ್ನ ಕೊಲ್ತೀನಿ. ಹಿ ಶಾಟ್ ಶಾರ್ಪ್ ಆರೋ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಯಾವ ಕಡೆ ಧ್ವನಿ ಬರ್ತಾ ಇತ್ತು ಆ ಕಡೆ ಅರ್ಜುನ ಏನು ಮಾಡ್ತಾನಂದರೆ ಬಿಲ್ಲನ್ನು ಹೂಡಿ ಬಾಣವನ್ನು ಕಳಿಸ್ಬಿಡ್ತಾನೆ. ಸೊ ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಇನ್ ಸ್ಕಾರ್ನ್ ಆ್ಯಂಡ್ ಸೇಡ್. ಏನು ಕಣ್ಣಿಗೆ ಕಾಣದಿರುವಂಥ ವ್ಯಕ್ತಿ ನಕ್ಕೊಂಡು ಹೇಳ್ತಾನೆ, ಯುವರ್ ಅರೋ ಕಾನ್ ಟಚ್ ಮೀ. ನಿನ್ನ ಬಾಣಗಳು ನನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಕ್ವಶನ್ ನಂಬರ್ 6, ವೈ ಡಿಡ್ ಯುಧಿಷ್ಠಿರ ಸೇಡ್ ದ ಅನ್ಸೀನ್ ವಾಯ್ಸ್ ಟು ಆಸ್ಕ್ ವಟ್ ಹೀಸ್ ಕ್ವಶನ್ಸ್. ಯುಧಿಷ್ಠಿರ ಸಾ ಹೀಸ್ ಬ್ರದರ್ ಲೈಯಿಂಗ್ ಆನ್ ದ ಗ್ರೌಂಡ್. ಯುಧಿಷ್ಠಿರ ತನ್ನ ತಮ್ಮ ಭೂಮಿಯ ಮೇಲೆ ಬಿದ್ದದನ್ನು ಕಾಣ್ತಾನೆ. ದ ಅನ್ಸೀನ್ ವಾಯ್ಸ್ ವಾರ್ಡ್ ಯುಧಿಷ್ಠಿರ. ಯಾವುದೋ ಒಂದು ಅಶರೀರವಾಣಿ ಯುಧಿಷ್ಠಿರನಿಗೆ ವಾರ್ ಮಾಡ್ತದೆ. ಹಿ ನ್ಯೂ ದ್ಯಾಟ್ ದೀಸ್ ಕುಡ್ ಬಿ ನನ್ ಅದರ್ ದ್ಯಾನ್ ದ ವರ್ಡ್ಸ್ ಆಫ್ ಯಕ್ಷ. ಆದರೆ ಯುಧಿಷ್ಠಿರನಿಗೆ ಗೊತ್ತಾಗ್ತದೆ ಇದು ಬೇರೆ ಯಾರ್ದು ಕೆಲಸ ಅಲ್ಲ, ಇದು ಯಕ್ಷನ ಕೆಲಸ ಇದೆ. ಹಿ ಗೆಸ್ಡ್ ವಾಟ್ ಹ್ಯಾಪನ್. ಆಮೇಲೆ ಯಕ್ಷನ್ ಯುಧಿಷ್ಠಿರ ಗೆಸ್ ಮಾಡ್ತಾನೆ ಏನಾಗಿದೆ ಅಂತ. ಟು ಹೀಸ್ ಬ್ರದರ್ ಹಿ ಸಾ ಪಾಸಿಬಲ್ ವೇ ಟು ರಿಡೀಮಿಂಗ್ ದ ಸಿಚುವೇಶನ್. ಹೌದಾ, ಇವನು ಈ ಒಂದು ಏನು ಸಿಚುವೇಶನ್ ಇಲ್ಲ ಇದನ್ನು
ಕಡಿಮೆ ಹೇಗೆ ಮಾಡ್ಬೋದು ಅನ್ನೋದನ್ನ ಯುಧಿಷ್ಠಿರ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಸೊ ಹಿ ಸೇಡ್ ಟು ಬಾಡಿಲೆಸ್ ವಾಯ್ಸ್, ಏನು ದೇಹ ಇಲ್ಲದಿರುವಂಥ ಧ್ವನಿ ಇತ್ತಲ್ಲ ಅದಕ್ಕೆ ಹೇಳ್ತಾನೆ, ಪ್ಲೀಸ್ ಆಸ್ಕ್ ಯುವರ್ ಕ್ವಶನ್ಸ್, ನೀನು ನಿನ್ನ ಪ್ರಶ್ನೆಗಳನ್ನು ಕೇಳು ಅಂತ ಯುಧಿಷ್ಠಿರ ಹೇಳ್ತಾನೆ. ಕ್ವಶನ್ ನಂಬರ್ 7, ವಾಟ್ ಮೇಕ್ಸ್ ಒನ್ ಅ ರಿಯಲ್ ಬ್ರಾಹ್ಮಣ? ಹೌದಾ, ಏನು ಯಾವ ಒಂದು ಕೃತ್ಯ ನಿನ್ನನ್ನು ನಿಜವಾದ ಬ್ರಾಹ್ಮಣನಾಗಿ ಮಾಡುತ್ತದ ಅಂತ ಕ್ವಶನ್ ಇದೆ. ಬರ್ತ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಅ ಬ್ರಾಹ್ಮಣ. ಹೌದಾ, ನಿನ್ನ ಹುಟ್ಟು ಮತ್ತು ಕಲಿಕೆ ನಿನ್ನನ್ನು ಒಬ್ಬ ನಿಜವಾದ ಬ್ರಾಹ್ಮಣನಾಗಿ ಮಾಡೋದಿಲ್ಲ. ಹೌದಾ, ಹವೆವರ್ ಲರ್ನ್ಡ್ ಪರ್ಸನ್ ಮೇ ಬಿ, ಆದರೆ ಕಲಿತ ವ್ಯಕ್ತಿ, ಹಿ ವಿಲ್ ನಾಟ್ ಬಿ ಬ್ರಾಹ್ಮಣ ಆಫ್ ಹೀಸ್ ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್. ಆಮೇಲೆ ತನ್ನ ಕೆಳಗಿನವ್ರನ್ನ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ಳೋನು ಬ್ರಾಹ್ಮಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದಾ, ಆಮೇಲೆ ಕೆಟ್ಟ ಚಟಗಳಿರೋನು, ಅವನು ತನ್ನ ಕೆಳಗಡೆ ಏನು ಕೈ ಕೆಳಗಿರ್ತಾರಲ್ಲ ಸ್ಲೇವ್ ಅಂದರೆ ಏನು, ಚಾಕರಿ ಮಾಡೋರು, ಅಂಥವನು ಬ್ರಾಹ್ಮಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕ್ವಶನ್ ನಂಬರ್ 8, ಹೂಮ್ ಡಿಡ್ ಯುಧಿಷ್ಠಿರ ವಾಂಟೆಡ್ ಟು ರಿವೈವ್ಡ್, ವೈ? ಯುಧಿಷ್ಠಿರ ವಾಂಟೆಡ್ ಟು ರಿವೈವ್ ನಕುಲ. ಯುಧಿಷ್ಠಿರ ಏನು ಮಾಡ್ತಾನಪ್ಪ ಅಂದರೆ ನಕುಲನ್ನು ಬದಲಾಯಿಸಬೇಕಂತ ವಿಚಾರ ಮಾಡ್ತಾನೆ. ಬಿಕಾಸ್ ಕುಂತಿ ಆ್ಯಂಡ್ ಮಾದ್ರಿ ವೇರ್ ಟು ವೈವ್ಸ್ ಆಫ್ ಹೀಸ್ ಫಾದರ್. ಯಾಕಪ್ಪ ಅಂದರೆ ಕುಂತಿ ಮತ್ತು ಮಾದ್ರಿ ಅವರ ತಂದೆಯೇ 2 ಹೆಂಡಂದಿರು. ಯುಧಿಷ್ಠಿರ ವಾಸ್ ಸನ್ ಆಫ್ ಕುಂತಿ. ಯುಧಿಷ್ಠಿರ ಯಾರ ಮಗ? ಕುಂತಿಯ ಮಗ. ಆ್ಯಂಡ್ ಹೀ ಈಸ್ ಅಲೈವ್, ಅವನು ಬದುಕಿದಾನ. ಸೊ ಹೀ ಈಸ್ ನಾಟ್ ಕಂಪ್ಲೀಟ್ಲಿ ಬ್ರೇವ್ಡ್, ಸೊ ಟು ಬಿ ಫೇರ್. ಹೌದಾ, ಆದರೆ ಅದು ಅವನಿಗೆ ಸರಿ ಅನ್ನಿಸ್ಲಿಲ್ಲ. ಒಬ್ಬಳ ತಾಯಿಯ ಮಗ ಬದುಕಿ ಇನ್ನೊಬ್ಬಳ ತಾಯಿಯ ಮಗ ತಿರ್ಕೊಳ್ಳೋದು ಅಷ್ಟು ಸರಿ ಅನ್ನಿಸ್ಲಿಲ್ಲ ಅಂತ. ಯುಧಿಷ್ಠಿರ ಆಸ್ಕ್ಡ್ ದ ಮಾದ್ರಿ ಸನ್ ನಕುಲ ಟು ರಿವೈವ್. ಯುಧಿಷ್ಠಿರ ಅವ ಕೇಳ್ಕೊಳ್ತಾನೆ, ಏನು ಮಾದ್ರಿಯ ಮಗನನ್ನು ನಕುಲನನ್ನು ಬಿಟ್ಟು ಬಿಡು ಅಂತ. ಕ್ವಶನ್ ನಂಬರ್ 9, ಹೌ ಡಿಡ್ ಯುಧಿಷ್ಠಿರ ಡೆಸ್ಕ್ರೈಬ್ ನಕುಲ? ಯುಧಿಷ್ಠಿರ ಡೆಸ್ಕ್ರೈಬ್ ನಕುಲ ಆಸ್ ಅ ವುಡ್ ಕಾಂಪ್ಲೆಕ್ಸ್ಡ್ ಲೋಟಸ್ ಐ, ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್ ನಕುಲ ಲೈಯಿಂಗ್ ಲೈಕ್ ಅ ಫಾಲನ್ ಎಂಬೋನಿ ಟ್ರೀ. ಹೇಗೆ ಎಂಬೋನಿ ಟ್ರೀಯನ್ನು ಕಟ್ ಮಾಡಿದ್ಮೇಲೆ ಸತ್ತಂಗೆ ಬೀಳ್ತದಲ್ಲ, ಹಂಗೆ ನಕುಲ ಬಿದ್ದಿದ್ದಾನ. ಹೌದಾ, ಕಾಂಪ್ಲೆಕ್ಸ್ಡ್, ವುಂಡ್ ಕಾಂಪ್ಲೆಕ್ಸ್ಡ್, ಲೋಟಸ್ ಐಡ್. ಹೌದಾ, ಲೋಟಸ್ ಐಡ್ ಕಮಲದಂತೆ ಕಣ್ಣುಳ್ಳವನು. ಬ್ರಾಡ್ ಚೆಸ್ಟೆಡ್ ವಿಸ್ತಾರವಾದ ಎದೆಯುಳ್ಳವನು. ಲಾಂಗ್ ಆರ್ಡ್ ಉದ್ದವಾದ ಕೈಗಳನ್ನು, ಉದ್ದವಾದ ಭುಜಬಲಗಳನ್ನು ಹೊಂದಿದಂಥವನು. ಕೆಳಗೆ ಹೇಗೆ ಬಿದ್ದಿದ್ದಾನಪ್ಪ ಅಂದರೆ ಗಿಡವನ್ನು ಕಟ್ ಮಾಡುವಾಗ ಹೆಂಗೆ ಬೀಳ್ತದಲ್ಲ ಹಂಗೆ. ಕ್ವಶನ್ ನಂಬರ್ 10, ವೈ ಡಿಡ್ ಯಕ್ಷ ಗ್ರಾಂಟೆಡ್ ಆಲ್ ಯುಧಿಷ್ಠಿರಾಸ್ ಬ್ರದರ್ಸ್ ವುಡ್ ಕಮ್ ಬ್ಯಾಕ್ ಟು ಲೈಫ್? ಅವಾಗ ಯಾಕೆ ಯಕ್ಷ ಏನು ಯುಧಿಷ್ಠಿರನ ಎಲ್ಲ ತಮ್ಮಂದಿರ್ತಾರಲ್ಲ, ಹೌದಾ, ಅವರಿಗೆಲ್ಲ ಜೀವದಾನ ಮಾಡ್ತಾನಪ್ಪ ಅಂತ ಕೇಳಿದ್ದಾರೆ. ಬಿಕಾಸ್ ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ ಇಂಪಾರ್ಶಿಯಾಲಿಟಿ. ಯಕ್ಷನಿಗೆ ಯುಧಿಷ್ಠಿರನ ಏನು ಭೇದ ಭಾವ ಇಲ್ಲದೇ ಇರುವಂಥ ಗುಣ ಏನಿರ್ತದಲ್ಲ, ಹೌದಾ, ಅವರೊಬ್ಬರ ಮಕ್ಕಳು ನಾವೊಬ್ಬರ ಮಕ್ಕಳು, ನಾವು ಒಂದೇ ತಂದೆ ಮಕ್ಕಳಲ್ಲ, 2 ತಾಯಂದಿರಿರ್ಬೋದು, ಆದರೆ ನಮ್ಮಲ್ಲಿ ಭೇದ ಭಾವ ಇಲ್ಲ ಅನ್ನುವಂಥದ್ದು ಏನು ಯಕ್ಷ ತಿಳ್ಕೊಳ್ತಾನಲ್ಲ, ಅದಕ್ಕೋಸ್ಕರ ಹಿ ಗ್ರಾಂಟೆಡ್ ಆಲ್ ಹಿಸ್ ಬ್ರದರ್ಸ್ ವುಡ್ ಕಮ್ ಬ್ಯಾಕ್ ಟು ಲೈಫ್. ಅವರ ಜೀವದಾನವನ್ನು ಮರಳಿ ಮಾಡಿಕೊಡ್ತಾನೆ. ಕ್ವಶನ್ ನಂಬರ್ 11, ವೈ ಡಿಡ್ ಯಕ್ಷ ಟುಕ್ ದ ಫಾರ್ಮ್ ಆಫ್ ಡೀರ್? ಹೌದಾ, ಯಾಕೆ ಯಕ್ಷ ಜಿಂಕೆಯ ರೂಪವನ್ನು ತಾಳಿರ್ತಾನೆ? ಯಕ್ಷ ದ ಲಾರ್ಡ್ ಆಫ್ ಡೆತ್ ಆ್ಯಂಡ್ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡೀರ್. ಯಕ್ಷ ಅಂದರೆ ಯಾರು? ಅವನು ಸಾವಿನ ಒಡೆಯ. ಲಾರ್ಡ್ ಆಫ್ ಡೆತ್ ಆ್ಯಂಡ್ ಟೇಕನ್ ದ ಫಾರ್ಮ್ ಆಫ್ ಡೀರ್. ಅವನು ಯಾವ ರೂಪವನ್ನು ಧರಿಸಿದ್ದ? ಜಿಂಕೆಯ ರೂಪವನ್ನು ಧರಿಸಿದ್ದ. ಆ್ಯಂಡ್ ಯಕ್ಷ ಸೊ ದ್ಯಾಟ್ ಹಿ ಮೈಟ್ ಸಿ ಹೀಸ್ ಸನ್ ಯುಧಿಷ್ಠಿರ. ಓಕೆ, ಆ ಯಕ್ಷ ಏನಪ್ಪ ಅಂದರೆ ತನ್ನ ಮಗನ ಸಮಾನನಾದಂಥ ಯುಧಿಷ್ಠಿರನನ್ನು ಟೆಸ್ಟ್ ಮಾಡಲಿಕ್ಕೆ, ಹೌದಾ, ಜಿಂಕೆಯ ರೂಪವನ್ನು ತಾಳಿರ್ತಾನೆ. ಹಿ ಎಂಬ್ರೇಸ್ಡ್ ಯುಧಿಷ್ಠಿರ ಆ್ಯಂಡ್ ಬ್ಲೆಸ್ಡ್ ಹಿಮ್. ಹೌದಾ, ಯುಧಿಷ್ಠಿರನ ಕೃತ್ಯಗಳಿಂದ ಅವನೇನಪ್ಪ ಅಂದರೆ ಮತ್ತಿಷ್ಟು ಸಂತೋಷಗೊಳ್ತಾನೆ ಮತ್ತು ಅವನನ್ನು ಆಶೀರ್ವದಿಸ್ತಾನೆ. ಕ್ವಶನ್ ನಂಬರ್ 12, ವೈ ಡಿಡ್ ಪಾಂಡವಾಸ್ ಲಿವ್ ಇನ್ ಫಾರೆಸ್ಟ್ ಫಾರ್ 12 years? ಹೌದಾ, ಪಾಂಡವರು ಯಾಕೆ 12 ವರ್ಷ ವನವಾಸವನ್ನು ಕಳೆಯಬೇಕಾಯಿತು? ಬಿಕಾಸ್ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್ ಟು ದ ಕೌರವಾಸ್.
ಪಾಂಡವರು ತಮ್ಮ ಎಲ್ಲದನ್ನು ಕಳ್ಕೊಂಡಿರ್ತಾರೆ. ಯಾವುದರಲ್ಲಿ ಚದುರಂಗ ಅಥವಾ ಪಗಡೆ ಆಟದಲ್ಲಿ ಯಾರೊಂದಿಗೆ? ಕೌರವರೊಂದಿಗೆ. ಆ್ಯಂಡ್ ದೇ ಹ್ಯಾಡ್ ಲಿವ್ ಇನ್ ಅ ಫಾರೆಸ್ಟ್ ಫಾರ್ 12 years. ಎಲ್ಲ ಕಳ್ಕೊಂಡು ಒಂದು ಷರತ್ತಾಗಿರ್ತದೆ, 12 ವರ್ಷ ವನವಾಸವನ್ನು ಅನುಭವಿಸಬೇಕು ಸೋತಿದ್ದರ ಫಲವಾಗಿ. ಇನ್ನು ಕ್ವಶನ್ ನಂಬರ್ 13, ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ಜಗತ್ತಿನ ಅತ್ಯಂತ ಏನಪ್ಪ ಅಂದ್ರೆ ಆಶ್ಚರ್ಯಕರವಾದ ಘಟನೆ ಏನು? ಎವ್ರಿ ಡೇ ಮ್ಯಾನ್ ಸೀಸ್ ಅ ಕ್ರಿಯೇಚರ್ಸ್ ಡಿಪಾರ್ಟ್ ಟು ಯಮ. ಭೂಮಿಯ ಮೇಲಿರುವಂಥ ಪ್ರತಿಯೊಂದು ಜೀವಿನೂ ಯಮನ ಹತ್ರ ಹೋಗ್ತದೆ. ಅಬೌಡ್ ಆ್ಯಂಡ್ ಯೆಟ್ ದೋಸ್ ಹೂ ರಿಮೈನ್ ಸಿಕ್ ಟು ಲಿವ್ ಫಾರ್ ಎವರ್. ಪ್ರತಿಯೊಂದು ಜೀವಿ ಏನು ಬಯಸ್ತದಪ್ಪ ಅಂದರೆ ನಾವು ಶಾಶ್ವತವಾಗಿ ಈ ಭೂಮಿಯ ಮೇಲೆ ಬದುಕಬೇಕು ಅಂತ ಬಯಸ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 14, ಹೂ ವರ್ ದ ಪಾಂಡವಾಸ್? ದ ಪಾಂಡವಾಸ್ ವರ್ 5 brothers. ಪಾಂಡವರು 5 ಜನ ಅಣ್ಣ ತಮ್ಮಂದಿರು. ಹೂ ಹ್ಯಾಡ್ ಲಾಸ್ಟ್ ಎವ್ರಿಥಿಂಗ್ ಇನ್ ದೇರ್ ಕಸಿನ್ಸ್. ಹೌದಾ, ಅವರು ತಮ್ಮ ಬಂಧುಗಳು ಅಥವಾ ಭ್ರಾತೃಗಳು, ಹೌದಾ, ಚಿಕ್ಕಪ್ಪನ ಮಕ್ಕಳು ಅಥವಾ ದೊಡ್ಡಪ್ಪನ ಮಕ್ಕಳು ಇರ್ತಾರಲ್ಲ, ಭ್ರಾತೃಗಳು ಅಂತ ಕರಿತೀವಿ, ಅವರ ಜೊತೆ ಪಗಡೆಯಲ್ಲಿ ಎಲ್ಲರನ್ನ ಕಳ್ಕೊಂಡವರು ಯಾರಪ್ಪ ಅಂದರೆ ಪಾಂಡವರು. ಹೌದಾ, ಚದುರಂಗ ಆಟದಲ್ಲಿ ಅಥವಾ ಪಗಡೆ ಆಟದಲ್ಲಿ ಈ 5 ಜನ ಪಾಂಡವರು ಕೌರವದಿಂದ ಎಲ್ಲವನ್ನು ಕಳ್ಕೊಂಡವರು. ದೇ ಹ್ಯಾಡ್ ಲಿವ್ ಇನ್ ಎಕ್ಸೈಲ್ ಫಾರ್ 12 years. ಆಮೇಲೆ ಇಲ್ಲೊಂದು ಕರಾರಾಗಿರ್ತದೆ, ಪಗಡೆಯಲ್ಲಿ ಸೋತಿದ್ದಕ್ಕಾಗಿ ಅವರು 12 ವರ್ಷ ವನವಾಸವನ್ನು ಅನುಭವಿಸಬೇಕು. ಕ್ವಶನ್ ನಂಬರ್ 15, ಹೂ ವಾಸ್ ಯಕ್ಷ? ವೈ ಡಿಡ್ ಹಿ ಟೇಕ್ ದ ಫಾರ್ಮ್ ಆಫ್ ಟೀರ್? ಯಕ್ಷ ವಾಸ್ ದ ಲಾರ್ಡ್ ಆಫ್ ಡೆತ್. ಯಾರು ಯಕ್ಷ ಅಂತ ಕೇಳಿದಾರೆ? ಯಕ್ಷ ವಾಸ್ ದ ಲಾರ್ಡ್ ಆಫ್ ಡೆತ್. ಹೌದಾ, ಯಕ್ಷ ಯಾರಪ್ಪ ಅಂದರೆ ಜೀವನ ಮತ್ತು ಮರಣದ ಒಡೆಯ, ಲಾರ್ಡ್ ಆಫ್ ಡೆತ್, ಮರಣದ ಒಡೆಯ. ಹಿ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ಡೀರ್. ಹೌದಾ, ಅವನು ಜಿಂಕೆಯ ರೂಪವನ್ನು ತಾಳಿರ್ತಾನೆ. ಬಿಕಾಸ್ ಓನ್ಲಿ ಫ್ಯೂ ಡೇಸ್ ರಿಮೇನ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಪಾಂಡವಾಸ್ ಎಕ್ಸೈಲ್ ಇನ್ ದ ಫಾರೆಸ್ಟ್. ಕೆಲವು ದಿನಗಳು ಉಳಿದಿರ್ತಾವೆ. ಯಾವುದ್ರದ್ದು? ಅವರ 12 ವರ್ಷ ವನವಾಸದ ಕೆಲವು ವನವಾಸ ಎಕ್ಸೈಲ್. ಪಾಂಡವರ 12 ವರ್ಷ ವನವಾಸದ ಕೆಲವು ದಿನಗಳು ಉಳಿದಿರ್ತಾವೆ. ಅವರನ್ನು ಟೆಸ್ಟ್ ಮಾಡಲಿಕ್ಕೆ ಏನಪ್ಪ ಅಂದರೆ ಯಕ್ಷ ಜಿಂಕೆಯ ರೂಪವನ್ನು ತಾಳಿರ್ತಾನೆ. ದೇರ್ ಫೋರ್ ಹಿ ವಾಂಟ್ ಟು ಟೆಸ್ಟ್ ದೆಮ್. ಅದಕ್ಕೋಸ್ಕರ ಅವನು ಅವರನ್ನು ಪರೀಕ್ಷೆಗೊಳಪಡಿಸಲಿಕ್ಕೆ ಜಿಂಕೆಯ ರೂಪವನ್ನು ಪಡಿತಾನೆ. ವೈ ಡು ಯು ಥಿಂಕ್ ಯಕ್ಷ ಆಸ್ಕ್ಡ್ ಯುಧಿಷ್ಠಿರ ಫಾರ್ ಬೂನ್? ಹೌದಾ, ಯಾಕೆ ಯಕ್ಷ ಯುಧಿಷ್ಠಿರನಿಗೆ ವರವನ್ನು ಕೊಡ್ತಾನೆ? ಯಕ್ಷ ಟೋಲ್ಡ್ ಯುಧಿಷ್ಠಿರ ದ ಒನ್ ಆಫ್ ಹೀಸ್ ಡೆಡ್ ಬ್ರದರ್ ವುಡ್ ಬಿ ರಿವೈವ್ಡ್. ಸತ್ತಂತಹ ಅಣ್ಣ ತಮ್ಮಂದಿರಲ್ಲಿ ಒಬ್ಬರನ್ನು ಉಳಿಸ್ಕೊಳ್ಬಹುದು ಅನ್ನೋದು ಯಕ್ಷನ ಆಫರ್ ಆಗಿರ್ತದೆ. ಹೂಮ್ ಹಿ ವಾಂಟೆಡ್ ಟು ರಿವೈವ್, ಯಾರು ನೀವು ಉಳಿಸ್ಕೋತಾನ ಅಂತ ನೋಡ್ಬೇಕಾಗಿರ್ತದೆ. ಹಿ ವುಡ್ ಕಮ್ ಬ್ಯಾಕ್ ಟು ಲೈಫ್, ಯಾರನ್ನು ಬದುಕಿಸ್ತಾನ. ಹಿ ವಾಸ್ ದ ಚಾಯ್ಸ್ ಆಫ್ ಯಕ್ಷ. ಓಕೆ, ಹಿ ವಾಸ್ ದ ಚಾಯ್ಸ್ ದ್ಯಾಟ್ ಯಕ್ಷ ಗೇವ್ ಯುಧಿಷ್ಠಿರ ವೆನ್ ಹಿ ಆನ್ಸರ್ಡ್ ಆಲ್ ಕ್ವಶನ್. ಯಕ್ಷನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಯಕ್ಷ ಏನು ಮಾಡ್ತಾನಂದರೆ ಒಬ್ಬ ತಮ್ಮನನ್ನು ಮರಳಿ ಜೀವ ಕೊಡುವಂತಹ ವರವನ್ನು ಕೊಡ್ತಾನೆ. ಕ್ವಶನ್ ನಂಬರ್ 17, ವೈ ಡಿಡ್ ಯುಧಿಷ್ಠಿರ ವೆಂಟ್ ನಿಯರ್ ದ ಪೂಲ್? ಬಿಕಾಸ್ ಹಿಸ್ 4 brothers ಹ್ಯಾಡ್ ನಾಟ್ ರಿಟರ್ನ್ಡ್ ಫಾರ್ ಅ ಲಾಂಗ್ ಟೈಮ್. ಬೈ ದಿಸ್ ಹಿ ಪಜಲ್ಡ್ ಆ್ಯಂಡ್ ವರಿಡ್ ಆಫ್ ಹಿಸ್ ಬ್ರದರ್ಸ್. ದೇರ್ ಫೋರ್ ಹಿ ವೆಂಟ್ ನಿಯರ್ ದ ಪೂಲ್. ಯುಧಿಷ್ಠಿರ ಏನಪ್ಪ ಅಂದರೆ ಕೊಳದ ಹತ್ತಿರ ಹೋಗ್ಲಿಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಯಾಕೆ ಕೊಳದ ಹತ್ತಿರ ಹೋಗ್ತಾನಪ್ಪ ಅಂದರೆ 4 ಜನ ಅಣ್ಣ ತಮ್ಮಂದ್ರೆ ಏನು ಕೊಳದ ಕಡೆ ಹೋಗಿದ್ರಲ್ಲ, ಅವ್ರು ವಾಪಸ್ ಬರಲಿಲ್ಲ ಬಹಳ ಹೊತ್ತಿನ ನಂತರನೂ. ಹೌದಾ, ಅದಕ್ಕೆ ಎಲ್ಲಾದರೂ ಸಿಕ್ಕಾಕೊಂಡಿರ್ಬೋದಾ, ಅವ್ರಿಗೇನಾದರೂ ಆಗಿರ್ಬೋದಾ ನನ್ನ ತಮ್ಮಂದಿರಿಗೆ ಅಂತ ಸ್ವತಃ ಯುಧಿಷ್ಠಿರನೇ ಹೌದಾ ಕೊಳದ ಹತ್ರ ಬರ್ತಾನೆ. ಕ್ವಶನ್ ನಂಬರ್ 18, ವೈ ದ ಪಾಂಡವಾಸ್ ಹ್ಯಾಡ್ ಟು ಲಿವ್ ಇನ್ ಫಾರೆಸ್ಟ್? ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್ ಟು ದ ಕೌರವಾಸ್ ಆ್ಯಂಡ್ ಹ್ಯಾಡ್ ಟು ಲಿವ್ ಇನ್ ಫಾರೆಸ್ಟ್ ಫಾರ್ 12 years. ಪಾಂಡವರು ಚದುರಂಗ ಅಥವಾ ಪಗಡೆ ಆಟದಲ್ಲಿ ಕೌರವರೊಂದಿಗೆ ಎಲ್ಲವನ್ನು ಕಳ್ಕೊಂಡಿರ್ತಾರೆ. ಎಲ್ಲವನ್ನು ಕಳ್ಕೊಂಡು 12 ವರ್ಷ ವನವಾಸವನ್ನು ಅನುಭವಿಸಬೇಕಂತ ಪಗಡೆಯ ಆಟದ ಕೊನೆಗೆ ಏನಪ್ಪ ಅಂದರೆ ಒಂದು ಷರತ್ತಾಗಿರ್ತದೆ. ಕ್ವಶನ್ ನಂಬರ್ 19, ವೈ ಪಾಂಡವಾಸ್ ಬ್ರದರ್ಸ್ ವಾಂಡರ್ಡ್ ಡೀಪ್ ಇನ್ ಟು ದ ಫಾರೆಸ್ಟ್ ಡ್ಯೂರಿಂಗ್ ದೇರ್ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಎಕ್ಸೈಲ್? ಅವರ ವನವಾಸದ ಅವಧಿಯಲ್ಲಿ ಪಾಂಡವ ಹ್ಯಾಡ್ ಕಾನ್ಸ್ಟಂಟ್ಲಿ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಫಾರ್ ಸೇಫ್ಟಿ ಆ್ಯಂಡ್ ಮೀಟ್ ದೇರ್ ಡೈಲಿ ನೀಡ್ಸ್. ಹೌದಾ, ಅವರ ಸ್ವಯಂ ರಕ್ಷಣೆಗಾಗಿ ಮತ್ತು ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಅವರು ದಿನಾಲೂ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗ್ತಿದ್ರಪ್ಪ ಅಂದರೆ ಚಲಿಸ್ತಾ ಇದ್ರು. ಒನ್ ಡೇ ಇನ್ 12th years,
ಹೌದಾ 12 ವರ್ಷದಲ್ಲಿ ಒಂದು ದಿನ ದ ಪಾಂಡವಾಸ್ ಬ್ರದರ್ಸ್ ವಾಂಡರ್ ಡೀಪ್ ಇನ್ ಟು ಫಾರೆಸ್ಟ್ ಇನ್ ಪರ್ಸೂಟ್ ಆಫ್ ಅ ಡಿಯರ್. ಆದರೆ ಆ 12 ವರ್ಷದಲ್ಲಿ ಒಂದು ದಿನ ಏನಪ್ಪ ಅಂದರೆ ಪಾಂಡವರು ಒಂದು ಜಿಂಕೆಯನ್ನು ಹುಡುಕೊಂಡು ಇಡೀ ವನವನ್ನು ಆ ಕಡೆ ಈ ಕಡೆ ಸುತ್ತಾಕ್ತಾರೆ. ಕ್ವಶನ್ ನಂಬರ್ 20, ಇಫ್ ಯು ವರ್ ಇನ್ ದ ಪ್ಲೇಸ್ ಆಫ್ ಅರ್ಜುನ ಹೌ ವುಡ್ ಯು ರಿಯಾಕ್ಟ್ ಟು ದ ಇನ್ವಿಸಿಬಲ್ ವಾಯ್ಸ್, ಜಸ್ಟಿಫೈ ಯುವರ್ ಆನ್ಸರ್. ನೋಡ್ರಿ, ಅರ್ಜುನ ಜಾಗದಲ್ಲಿ ಅಶರೀರವಾಣಿ ಯಾವುದೇ ವ್ಯಕ್ತಿ ಇಲ್ಲದ ಧ್ವನಿ ಏನು ಕೇಳಿಸ್ತಾ ಇತ್ತಲ್ಲ, ಅದಕ್ಕೆ ನೀವು ಹೆಂಗೆ ವರ್ತಿಸ್ತಾ ಇದ್ರಿ, ನಿಮ್ಮ ಉತ್ತರವನ್ನು ಬರೀರಿ ಅಂತ ಕೇಳಿದಾರೆ ಅವರು. ಇಫ್ ಐ ವಾಸ್ ಇನ್ ದ ಪ್ಲೇಸ್ ಆಫ್ ಅರ್ಜುನ, ಇನ್ನೇನಾದರೂ ನಾನು ಅರ್ಜುನ ಜಾಗದಲ್ಲಿದ್ದರೆ ಇವನ್ ಐ ಮೈಟ್ ಹ್ಯಾವ್ ರಿಯಾಕ್ಟೆಡ್ ಇನ್ ದ ಸೇಮ್ ವೇ, ನಾನು ಅದೇ ರೀತಿಯಾಗಿ ವರ್ತಿಸ್ತಾ ಇದೆ. ಬಿಕಾಸ್ ಅರ್ಜುನ ವಾಸ್ ವೆರಿ ಥರ್ಸ್ಟಿ ಆ್ಯಂಡ್ ವಾಂಟೆಡ್ ಟು ಅವೆಂಜ್ ಹೀಸ್ ಬ್ರದರ್ಸ್ ಡೆತ್. ಹೌದಾ, ಅರ್ಜುನ್ಗೆ ಬಹಳ ಬ್ಯಾಡಿಕೆ ಆಗಿರ್ತದೆ. ಆಮೇಲೆ ಅವನು ಏನಪ್ಪ ಅಂದರೆ ತನ್ನ ತಮ್ಮನ ಸೇಡನ್ನು ತೀರಿಸ್ಕೊಳ್ಬೇಕಂತಿರ್ತಾನೆ. ದೇರ್ ಫೋರ್ ಹಿ ಕೇಮ್ ಔಟ್ ಆಫ್ ಹೀಸ್ ಪೇಷನ್ಸ್ ಆ್ಯಂಡ್ ಫಾಲೋಡ್ ಹೀಸ್ ಬ್ರದರ್. ಹೌದಾ, ಅದಕ್ಕೆ ಸಂಯಮವನ್ನು ಮೆರೆದು ತನ್ನ ತಮ್ಮನನ್ನು ಹುಡುಕ್ತಾ ತಮ್ಮ ಹೋಗಿ ಬೊಳತಾಗಿತ್ತು ಅವನು ಹುಡುಕ್ತಾ ಬರ್ತಾನೆ. Okay, question number 3, read each of the following extract and answer the questions given below. First one, at the little distance I see a water plants and cranes. Who said this? Okay, ಯಾರು ಹೇಳಿದ್ರು? at a little distance, ಭಾಳ ಹತ್ತಿರದ ಡಿಸ್ಟೆನ್ಸಲ್ಲಿ. ಹೌದಾ, ಐ ಸಿ ಎ ವಾಟರ್, ನಾನು ನೀರನ್ನು ನೋಡಿದ್ದೀನಿ, ಅದರಲ್ಲಿ ಏನಪ್ಪ ಅಂದರೆ ಸಸ್ಯಗಳು ಮತ್ತು ಏನಪ್ಪ ಅಂದರೆ ಕೊಕ್ಕರೆಗಳಿದಾವೆ. ಯಾರು ಹೇಳಿದ್ರು? ನಕುಲ ಹೇಳ್ದೆ ಇದನ್ನು. ವೈ ಡಿಡ್ ಹಿ ಸೇ ದಿಸ್, ಯಾಕೆ ಹೇಳ್ದ? ಬಿಕಾಸ್ ದ ಪಾಂಡವಾಸ್ ವರ್ ಥರ್ಸ್ಟಿ. ಹೌದಾ, ಪಾಂಡವರಿಗೆ ನೀರಡಿಕೆ ಆಗಿತ್ತು. ಯುಧಿಷ್ಠಿರ ಆಸ್ಕಡ್ ನಕುಲ ಟು ಕ್ಲೈಂಬ್ ದ ಟ್ರೀ. ಯುಧಿಷ್ಠಿರ ಏನು ಹೇಳ್ತಾನೆ? ನಕುಲಿಗೆ ಗಿಡವನ್ನೇ ಏರು ಆ್ಯಂಡ್ ಸಿ ವೆದರ್ ದೇರ್ ಈಸ್ ಎನಿ ಪೂಲ್ ಆರ್ ರಿವರ್ ನಿಯರ್ ಬೈ. ಹೌದಾ, ನಕುಲಿಗೆ ಯುಧಿಷ್ಠಿರ ಏನು ಹೇಳಿರ್ತಾನಪ್ಪ, ಗಿಡದ ಮೇಲೆ ಏರಿ ಎಲ್ಲಾದರೂ ಕೊಳ ಇದೆಯಾ ಅಥವಾ ನದಿ ಇದೆಯಾ ಅಂತ ನೋಡು ಹತ್ತಿರದಲ್ಲಿ ಅಂತ ಹೇಳ್ತಾನೆ. ಓಕೆ, ಸೆಕೆಂಡ್ ಒನ್, ಸ್ಟಾಪ್ ನಕುಲ, ಡು ನಾಟ್ ಡ್ರಿಂಕ್. ಹೌದಾ, ನಿಲ್ಲು ನಕುಲ, ಕುಡಿಬೇಡ. ಹೂ ಸೇಡ್ ದಿಸ್? ಯಕ್ಷ ಸೇಡ್ ದಿಸ್. ಹೂ ಸೇಡ್ ದಿಸ್? ಯಕ್ಷ ಸೇಡ್ ದಿಸ್. ಕುಡಿಬೇಡ ಅಂತ ಯಾರು ಹೇಳಿದ್ರು? ಯಕ್ಷ ಹೇಳಿದ್ರು. ವೈ ಡಿಡ್ ಹೀ ಸೇ ಸೋ, ಯಾಕೆ ಈ ರೀತಿಯಾಗಿ ಹೇಳ್ದ? ಬಿಕಾಸ್ ದ ಅನ್ಸೀನ್ ವಾಯ್ಸ್ ಹ್ಯಾಸ್ ಟು ಟೆಸ್ಟ್ ಪಾಂಡವಾಸ್. ಹೌದಾ, ದೇಹ ಕಾಣಿಸ್ತಾ ಇರಲಿಲ್ಲ, ಅದ್ರಿಗೆ ಶಬ್ದ ಕೇಳಿಸ್ತಾ ಇತ್ತಲ್ಲ, ಅದು ಏನಪ್ಪ ಅಂದರೆ ಪಾಂಡವರನ್ನು ಪರೀಕ್ಷೆಗೆ ಒಳಪಡಿಸ್ಬೇಕಾಗಿರ್ತದೆ. ದೇರ್ ಫಾರ್ ದ ಅನ್ಸೀನ್ ವಾಯ್ಸ್ ಆಸ್ಕ್ಡ್ ನಕುಲ ಟು ಆನ್ಸರ್ ಹೀಸ್ ಕ್ವಶನ್ ಬಿಫೋರ್ ಡ್ರಿಂಕಿಂಗ್. ಹೌದಾ, ನೀರನ್ನು ಕುಡಿಯೋಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಆಮೇಲೆ ನೀರು ಕುಡಿ ಅಂತ ಏನು ಯಾರು ಹೇಳ್ತಾರೆ? ಯಕ್ಷ ಹೇಳ್ತಾರೆ. Question number 3, answer my questions before you drink the water. Who does you refer to? You refers to Arjuna. How did he react to this? Arjuna became very angry by hearing these words and he shot sharp arrow in the direction of voice. ಹೌದಾ, ಏನಪ್ಪ ಅಂದ್ರೆ ಅರ್ಜುನನಿಗೆ ತುಂಬ ಸಿಟ್ಟು ಬರ್ತದೆ. ಆಮೇಲೆ ಆ ಶಬ್ದಗಳನ್ನು ಕೇಳಿ ಅವನೇನು ಮಾಡ್ತಾನಪ್ಪ ಅಂದರೆ ತುಂಬ ಸಿಟ್ಟುಕೊಂಡು ತನ್ನ ಅತ್ಯಂತ ಹರಿತವಾದ ಬಾಣಗಳನ್ನು ಯಾವ ಕಡೆ ದಿಕ್ಕಿನಿಂದ ಶಬ್ದ ಬರ್ತಾ ಇದ್ದಿಲ್ಲ ಆ ದಿಕ್ಕಿಗೆ ಹೊಡಿತಾನೆ. ಕ್ವಶನ್ ನಂಬರ್ 4, ಹೂ ಆರ್ ಯು? ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ ಆ್ಯಂಡ್ ಐ ವಿಲ್ ಕಿಲ್ ಯು. ಯಾರು ನೀನು? ನಾನು ಬಂದು ಮುನ್ನೆಲ್ಲೋ, ನಾನು ನಿನ್ನನ್ನು ಕೊಲ್ಲುತ್ತೇನೆ. ಹೂ ಸೇಡ್ ದಿಸ್? ಅರ್ಜುನ ಸೇಡ್ ದಿಸ್. ಯಾರು ಹೇಳಿದ್ರಿಂದ? ಅರ್ಜುನ ಹೇಳ್ತಾನೆ. ಹೌ ಡಿಡ್ ದ ಅನ್ಸೀನ್ ವಾಯ್ಸ್ ರಿಯಾಕ್ಟ್ ಟು ದಿಸ್? ಹೌದಾ, ಆ ಅಶರೀರವಾಣಿ ಇವನ ಈ ನಡೆಗೆ ಹೆಂಗೆ ರಿಯಾಕ್ಟ್ ಮಾಡ್ತದೆ? ಅರ್ಜುನ ಶಾಟ್ ಶಾರ್ಪ್ ಆರೋ ಇನ್ ದ ಡೈರೆಕ್ಷನ್ ಆಫ್ ವಾಯ್ಸ್. ಆ ಧ್ವನಿ ಯಾವ ಕಡೆಯಿಂದ ಬರ್ತಾ ಇತ್ತಲ್ಲ ಆ ಕಡೆ ಅರ್ಜುನ ಬಾಣ ಹೊಡಿತಾನೆ. ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್. ಆ ಬಾಣ ಹೊಡೆಯೋದ್ರಿಂದ ಆ ಏನು ಶಬ್ದ ಬರ್ತಿತ್ತಲ್ಲ ಆ ಶಬ್ದ ನಗಲಿಕ್ಕೆ ಪ್ರಾರಂಭಿಸ್ತದೆ. ವೆರಿ ಸಾರಿ. ಆ್ಯಂಡ್ ಸೆಡ್ ಯುವರ್ ಆರೋಸ್ ಕಾಂಟ್ ಟಚ್ ಮೀ. ಆ ಶರೀರವಾಣಿ ಏನು ಹೇಳ್ತದಪ್ಪ ಅಂದರೆ ನಿನ್ನ ಬಾಣಗಳು ನನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕ್ವಶನ್ ನಂಬರ್ 5, ಯುವರ್ ಆರೋಸ್ ಕೆನಾಟ್ ಟಚ್ ಮೀ. ಹೂ ಡಸ್ ಮೀ ರೆಫರ್ ಟು? ಮೀ ರೆಫರ್ಸ್ ಟು ಯಕ್ಷ. ಓಕೆ, ದೆನ್ ವಾಟ್ ಡಿಡ್ ಅರ್ಜುನ ಡೂ ಆಫ್ಟರ್ ಲಿಸ್ನಿಂಗ್ ದಿಸ್? ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ದಿಸ್ ಅನ್ಸೀನ್ ಫೋ. ಹೌದಾ, ಕಣ್ಣಿಗೆ ಕಾಣಿಸ್ದೇ ಇರುವಂಥ ಶತ್ರುವನ್ನು ಕೊಲ್ಲಬೇಕಂತ ಅರ್ಜುನ ಹಾಳು ಮಾಡಬೇಕಂತ ಪ್ರಯತ್ನಿಸ್ತಾನೆ. ಬಟ್ ಫಸ್ಟ್ ಹಿ ಹ್ಯಾಡ್ ಟು
ಕ್ವೆಂಚ್ ಹಿಸ್ ಟೆರಿಬಲ್ ಥರ್ಸ್ಟ್, ಆದರೆ ಅದಕ್ಕಿಂತ ಮುಂಚೆ ತನ್ನ ಬಾಯಾರಿಕೆಯನ್ನು ತೀರಿಸ್ಕೊಳ್ಬೇಕಂತ ಪ್ರಯತ್ನ ಪಡ್ತಾನೆ. ದೇರ್ ಫೋರ್ ಹಿ ಡ್ರ್ಯಾಂಕ್ ವಾಟರ್ ಆ್ಯಂಡ್ ಫೆಲ್ ಡೌನ್ ಡೆಡ್. ಮೊದಲು ನೀರು ಕುಡಿತಾನೆ, ನೀರು ಕುಡಿದು ಶವವಾಗಿ ಬೀಳ್ತಾನೆ. ಕ್ವಶನ್ ನಂಬರ್ 6, ಡಿಯರ್ ಬ್ರದರ್, ಈವನ್ ಅರ್ಜುನ ದ ಗ್ರೇಟ್ ಹೀರೋ ಹ್ಯಾಸಂಟ್ ರಿಟರ್ನ್ಡ್. ಹೌದಾ, ಡಿಯರ್ ಬ್ರದರ್, ಹೌದಾ, ಡಿಯರ್ ಅಣ್ಣನೇ, ಅರ್ಜುನ ಕೂಡ ಹಿಂದಿರುಗಲಿಲ್ಲ. ಹೌದಾ, ಬಹು ಪರಾಕ್ರಮಶಾಲಿಯಾದಂಥ ಅರ್ಜುನನು ಏನೆಲ್ಲ ಹಿಂದಿರುಗಲಿಲ್ಲ. ಹೂ ಸೇಡ್ ದಿಸ್, ಯಾರು ಹೇಳಿದ್ರೆ ಇದನ್ನು? ಯುಧಿಷ್ಠಿರ ಸೇಡ್ ದಿಸ್, ಯುಧಿಷ್ಠಿರ ಹೇಳ್ದ. ವೈ ಡಿಡ್ ಹೀ ಸೇ ದಿಸ್, ಯಾಕೆ ಹೇಳ್ದ ಇದನ್ನು? ಯುಧಿಷ್ಠಿರ ಆ್ಯಂಗ್ಷಿಯಸ್ಲಿ ವೇಟೆಡ್ ಫಾರ್ ಅರ್ಜುನ ಆ್ಯಂಡ್ ನಕುಲ. ಯುಧಿಷ್ಠಿರ ತುಂಬ ಸಿಟ್ಟಿನಿಂದ ಅರ್ಜುನನಿಗೋಸ್ಕರ ಮತ್ತು ನಕುಲನಿಗೋಸ್ಕರ ಏನಪ್ಪ ಅಂದರೆ ವೇಟ್ ಮಾಡ್ತಿರ್ತಾನೆ. ಹೈವರ್ ದೇ ಡಿಡ್ ನಾಟ್ ರಿಟರ್ನ್ ಫಾರ್ ಲಾಂಗ್ ಟೈಮ್. ಇದೆಲ್ಲ ಆದ್ರೂ ಬಹಳ ಹೊತ್ತಿನ ನಂತರನೂ ಅವ್ರು ಹಿಂತಿರುಗಿ ಬರೋದಿಲ್ಲ. ಯುಧಿಷ್ಠಿರ ಥಾಟ್ ದ್ಯಾಟ್ ಸಮಥಿಂಗ್ ಟು ಹೀಸ್ ಬ್ರದರ್ಸ್. ಯುಧಿಷ್ಠಿರ ಏನು ವಿಚಾರ ಮಾಡ್ತಾನಪ್ಪ ಅಂದರೆ ಏನೋ ಆಗಿದೆ ನನ್ನ ತಮ್ಮಂದರಿಗೆ ಅಂತ ವಿಚಾರ ಮಾಡ್ತಾನೆ. ಕ್ವಶನ್ ನಂಬರ್ 7, ಪ್ಲೀಸ್ ಫೈಂಡ್ ದೆಮ್ ಕ್ವಿಕ್ಲಿ. ಹೌದಾ, ದಯವಿಟ್ಟು ಅವರನ್ನು ಹುಡುಕು ಬಹಳ ವೇಗವಾಗಿ. ಹೂ ಸೇಡ್ ದಿಸ್? ಯುಧಿಷ್ಠಿರ ಸೇಡ್ ದಿಸ್. ಯುಧಿಷ್ಠಿರ ಹೇಳ್ತಾನೆ. ಯಾರು ಹೇಳಿದ್ರು? ಯುಧಿಷ್ಠಿರ ಹೇಳ್ತಾನೆ. ವೈ ಡಿಡ್ ಹಿ ವಾಂಟ್ ಟು ಫೈಂಡ್ ದೆಮ್ ಕ್ವಿಕ್ಲಿ? ಯಾಕೆ ಅವಳನ್ನು ಬೇಗ ಹುಡುಕಬೇಕಾಗಿದೆ? ಬಿಕಾಸ್ ನಕುಲ, ಸಹದೇವ ಆ್ಯಂಡ್ ಅರ್ಜುನ ಹ್ಯಾಡ್ ನಾಟ್ ರಿಟರ್ನ್ಡ್ ಫಾರ್ ಲಾಂಗ್ ಟೈಮ್. ಅರ್ಜುನ, ಸಹದೇವ, ನಕುಲ ಬಹಳ ಹೊತ್ತಿನಿಂದ ಹಿಂದಿರುಗಿಲ್ಲ. ದೇ ಥಾಟ್ ಸಮಥಿಂಗ್ ಹ್ಯಾಡ್ ಹ್ಯಾಪನ್. ಅವ್ರ ಜೊತೆ ಏನೋ ಆಗಿದೆ, ಅದು ತಪ್ಪೇ ಆಗಿರಬಹುದು. ಹಿ ಸೆಂಡ್ಸ್ ಭೀಮ ಟು ಫೈಂಡ್ ದಮ್. ಅದಕ್ಕೆ ಕೊನೆಯದಾಗಿ ಭೀಮನನ್ನು ನೋಡ್ಕೊಂಬರ್ಲಿಕ್ಕೆ ಕಳಿಸ್ತಾನೆ. ಯಾರು? ಯುಧಿಷ್ಠಿರ. ಕ್ವಶನ್ ನಂಬರ್ 8, ಯುವರ್ ಬ್ರದರ್ಸ್ ಡೈಡ್ ಬಿಕಾಸ್ ದೇ ಡಿಡ್ ನಾಟ್ heed my words. Who said this? Yaksha said this. What was the warning given to brothers? Yaksha gave warning to brothers. Yaksha ಇವನ ತಮ್ಮಂದಿರಿಗೆ ಏನಂತ ವಾರ್ನಿಂಗ್ ಕೊಟ್ಟಿದ್ದ? ಯಕ್ಷ ಗೇವ್ ವಾರ್ನಿಂಗ್ ಟು ಬ್ರದರ್ಸ್ ದ್ಯಾಟ್ ದೇ ಮಸ್ಟ್ ಆನ್ಸರ್ ದ ಕ್ವಶನ್ಸ್ ಬಿಫೋರ್ ದೇ ಡ್ರಿಂಕ್ ವಾಟರ್. ಯಕ್ಷ ಏನು ಹೇಳಿದ್ದಪ್ಪ ಅಂದರೆ, ನೀವು ನೀರು ಕುಡಿಯೋಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬೇಕು, ಆಮೇಲೆ ನೀರು ಕುಡಿಬೇಕಂತ ಹೇಳಿದ್ದೆ. ಆದರೆ ಅವ್ರು ಕೇಳಲಿಲ್ಲ, ನೀರು ಕುಡಿದ್ರು, ಅದಕ್ಕೆ ಸತ್ತು ಬಿದ್ದಿದ್ದಾರೆ ಅಂತ ಯಕ್ಷ ಹೇಳ್ತಾನೆ. ಪ್ಲೀಸ್ ಆಸ್ಕ್ ಯುವರ್ ಕ್ವಶನ್ಸ್ ಅಂತ ಯಾರು ಕೇಳ್ತಾರ? ಹೂ ಸೇಡ್ ದಿಸ್? ಯುಧಿಷ್ಠಿರ ಸೇಡ್ ದಿಸ್. ವೈ ಡಿಡ್ ಹಿ ಸೇ ಸೊ? ಯಾಕೆ ಈ ರೀತಿ ಹೇಳ್ತಾನೆ? ಯುಧಿಷ್ಠಿರ ನ್ಯೂ ದ್ಯಾಟ್ ದ ಅನ್ಸೀನ್ ವಾಯ್ಸ್ ಇಸ್ ನನ್ ಅದರ್ ದ್ಯಾನ್ ಯಕ್ಷ. ಹೌದಾ, ಯುಧಿಷ್ಠಿರನಿಗೆ ಗೊತ್ತಿತ್ತು ಅದೇನು ಕಣ್ಣಿಗೆ ಕಾಣಿಸ್ದೇ ಇರುವಂಥ ಶಬ್ದ ಇದಿಲ್ಲ, ಅದು ಯಾರ್ದು? ಯಕ್ಷಂದು. ಈ ಸಾ ಪಾಸಿಬಲ್ ವೇ ಟು ರಿಡೀಮಿಂಗ್ ಯುಧಿಷ್ಠಿರ. ಹೌದಾ, ಏನು ಯಾವುದಾದ್ರೂ ದಾರಿ ಸಿಗ್ತದಾ ಈ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ ಅಂತ ಯುಧಿಷ್ಠಿರ ಥಿಂಕ್ ಮಾಡ್ತಾನೆ. ಹೂ ಅಕಂಪನೀಸ್ ಮ್ಯಾನ್ ಇನ್ ಡೆತ್? ಹೂ ಅಕಂಪನೀಸ್ ಅ ಮ್ಯಾನ್ ಇನ್ ಡೆತ್? ಯಾರು ಇವನ ಸಾವಿನಲ್ಲಿ ಒಂದುಗೂಡ್ತೀರಾ? ಹೂ ಸೇಡ್ ದಿಸ್? ಯುಧಿಷ್ಠಿರ ಸೇಡ್ ದಿಸ್. ವಾಟ್ ಈಸ್ ದ ಆನ್ಸರ್ ಟು ದಿಸ್ ಕ್ವಶನ್? ದ ಆನ್ಸರ್ ಟು ದಿಸ್ ಕ್ವಶನ್ ಈಸ್ ಧರ್ಮ ದಟ್ ಅಲೋನ್ ಅಕಂಪನೀಸ್ ದ ಸೋಲ್ ಇನ್ ದ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್. ಹೌದಾ, ಏನಪ್ಪ ಅಂದರೆ ಧರ್ಮ ಒಂದೇ ಅವನ ಆತ್ಮದ ಜೊತೆ ಕೂಡ್ಕೊಂಡು ಜರ್ನಿ ಮಾಡ್ತದ ಅಂತ. ನನ್ ಆಫ್ ಯುವರ್ ಎನಿಮಿ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು. ಹೌದಾ, ನಿನ್ನ ಯಾವುದೇ ಶತ್ರುಗಳು ನಿನ್ನನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಹೂ ಡಸ್ ಯು ರೆಫರ್ ಟು? ಯು ರೆಫರ್ ಟು ಯುಧಿಷ್ಠಿರ. ವೇರ್ ವಾಸ್ ಹಿ ಎಟ್ ದಟ್ ಟೈಮ್? ಯಕ್ಷ ವಾಸ್ ಎಟ್ ದ ಪೂಲ್ ಇನ್ ದ ಫಾರೆಸ್ಟ್ ವಿತ್ ಯುಧಿಷ್ಠಿರ. ಓಕೆ, ಯಾಕಪ್ಪ ಅಂದರೆ ಯಕ್ಷ ಇದ್ದ ಯಾರ ಜೊತೆ? ಕೊಳದ ಹತ್ತಿರದ ಯುಧಿಷ್ಠಿರ ಜೊತೆ. ಕೊಳದ ಹತ್ತಿರ ಯುಧಿಷ್ಠಿರ, ಕಾಡಿನಲ್ಲಿರುವಂಥ ಕೊಳದ ಹತ್ತಿರ ಯುಧಿಷ್ಠಿರ ಜೊತೆ. ಹೌದಾ, ಇಲ್ಲಿವರೆಗೂ ನಾವೇನು ಮಾಡ್ತೀವಪ್ಪ ಅಂದರೆ ಫಸ್ಟ್ ಚಾಪ್ಟರ್, ಫಸ್ಟ್ ಪ್ರೋಸ್. ಇನ್ನು ಫಸ್ಟ್ ಪ್ರೋ ಉಪಗುಪ್ತ ಅಂತ ಬರ್ತದೆ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂಥದ್ದು. ಅದನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ. ಇದು ಫಸ್ಟ್ ಏನಪ್ಪ ಅಂದರೆ ಟ್ರಾನ್ಸ್ಲೇಷನ್ ಮಾಡಿ ಹೇಳೋದು, ಇಲ್ಲಾಂದ್ರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ರಿ ಅಂತ ಹೇಳ್ತಾ. ಹೌದಾ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಎಟ್ ಎ ಟೈಮ್ ಹೇಳೋದು ಒಂದು ಸ್ವಲ್ಪ ಅಷ್ಟು ಈಸಿ ಅಲ್ಲ. ಆದರೆ ಎಲ್ಲಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಕ್ಷಮಿಸ್ರಿ ಅಂತ ಹೇಳ್ತಾ. ಹೌದಾ, ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿರಿ, ಹೆಚ್ಚೆಚ್ಚು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ. ಥ್ಯಾಂಕ್ ಯು ಸೊ ಮಚ್.